ಜಾಲಿ ಫ್ಯಾನ್ಸ್ ಯೂಟ್ಯೂಬ್ ಚಾನಲ್ನ ಇಂಟರ್ವ್ಯೂಗೆ ಸ್ವಾಗತ. ಪ್ರತಿ ದಿವಸ ನೋಡ್ತಾ ಇರ್ತೀರಾ ಬೇರೆ ಬೇರೆ ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಬಟ್ ಫಾರ್ ಎ ಚೇಂಜ್ ಅನ್ನೋ ಹಾಗೆ ಇವತ್ತು ಒಬ್ಬ ಸ್ಪೆಷಲ್ ವ್ಯಕ್ತಿನ ನಿಮ್ಗೆಲ್ರಿಗೂ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನಾನು ಮತ್ಸಂದ್ರಕ್ಕೆ ಬಂದಿದ್ದೀನಿ. ರೋಡ್ ಅಂತೂ ಸಿಕ್ಕಾಬಟ್ಟೆ ಹಾಳಾಗಿತ್ತು, ಸಿಕ್ಕಾಬಟ್ಟೆ ಟ್ರಾಫಿಕ್ಕು, ಹೆಬ್ಬಾಳ ಟ್ರಾಫಿಕ್ಕೇ ಜಾಸ್ತಿ ಅನ್ಕೋತೀನಿ. ಬಟ್ ಇದಂತೂ ಇನ್ನೂ ಹಾಳಾಗಿದೆ. ನಾನು 3 ಗಂಟೆಗೆ ಎದ್ದೋಳು 6 ಗಂಟೆಗೆ ಮನೆ ಬಿಡೋಣ ಅಂತ, ಆದರೂ ಆಗಲಿಲ್ಲ. 6:15 ಹೊರಟಿದ್ದೀನಿ, 9:15 ಆಯಿತು ಬಂದಿದ್ದು ಮತ್ಸಂದ್ರಕ್ಕೆ. ಆ ವ್ಯಕ್ತಿ ಯಾರು, ಏನು ಮಾಡ್ತಾರೆ ಅದೆಲ್ಲ ನಿಮಗೆ ತೋರಿಸ್ತೀನಿ. ಫಾಲೋ ಮೀ. ಮೇಡಮ್ ಬನ್ನಿ. ಪ್ರಭು ಶೆಟ್ಟಿ ಇಲ್ಲಿದ್ದೀರಾ? ಹೌದು, ಇದೇ ನಮ್ಮೂರಲ್ಲ. ನೋಡ್ಕೊಂಡು ಊರೆಲ್ಲ ಸುತ್ತಿದ್ದೀನಿ. ಇದೇ ನಮ್ಮೂರು. ಇದಾ? ಹೌದು. ನಿಮ್ಮನೆ ಅಲ್ಲಿ ಅಂದ್ರು. ಮುಂದೆ ಇದೆ, ಬನ್ನಿ. ತೋಟದಲ್ಲಿ ನೋಡಿ. ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಹಸು ಮೇಯಿಸ್ತಾ ಇದ್ದೀನಿ. ಹೌದಾ? ಮತ್ತೆ ನಿಮ್ಮ ನೋಡ್ಕೊಂಡು ನೋಡಿ, ಇಲ್ಲಿ ನನ್ನ ಕಾರ್ ಪಾರ್ಟ್ಸ್ ಎಲ್ಲ ಹೆಂಗಾಗೋಗಿದೆ ಅಂತ. ಅಯ್ಯೋ ಬನ್ನಿ. ನಿಮ್ಮೂರಿನ ರೋಡು ನಮ್ಮ ಅಲ್ಲಿ ಜೀವನ ಸೂಪರ್ ಮಜವಾಗಿರುತ್ತೆ. ಬನ್ನಿ ಇದನ್ನ ತೋಡೋಣ. ಸೂಪರ್. ನಂದು ಹೊಸ ಕಾರ್ ಪಾರ್ಟ್ಸ್ ಹಿಂಗೆ ಸೂಪರ್ ಆಗಿದೆ. ಬನ್ನಿ ಇನ್ನ ತೋರಿಸ್ತೀನಿ. ನಿಮ್ಮನ್ನ ಹುಡ್ಕೊಂಡು ಹೆಂಗೆಲ್ಲ ಕಷ್ಟಪಟ್ಟು ಬಂದಿದ್ದೀನಿ. ಬನ್ನಿ. ಸಿಕ್ಕಿದ್ರೆ ಇಳಿದು ಬರ್ತೀನಿ. ಬನ್ನಿ ಇನ್ನ ತೋರಿಸ್ತೀನಿ. ಬನ್ನಿ. ಇಲ್ಲೇ ಪಾರ್ಕ್ ಮಾಡ್ಬಿಡ್ಲಾ? ಅಲ್ಲೇ ಮಾಡ್ಬಿಡಿ ಸಾಕು. ಮೇಡಮ್ ಇಳಿಬೇಡಿ. ಏಕೆ? ನಮ್ಮ ಅಲ್ಲಿಗೆ ಅಡಿಗೆ ಮಾಡಕ್ ಬಂದಿದ್ದೀರಾ? ಕೆರಮಣೆಲ್ಲ ಬೇಡ, ನಮ್ಮ ಅಲ್ಲಿ ಸ್ಟೈಲೇ ಬೇರೆ, ಅದ ಡಿಫ್ರೆಂಟ್ ಆಗಿ ಮಾಡ್ಬೇಕು. ಬನ್ನಿ. ಸರಿ ಬಂದೆ ಇರಿ. ನಮಸ್ಕಾರ. ನಮ್ಮ ಅಲ್ಲಿಗೆ ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು. ನೀವು ಕ್ಯಾಮ್ರಾ ಅಲ್ಲಿ ಮಾಡ್ದಂಗೆಲ್ಲ ಅಡಿಗೆಯಲ್ಲಿ ನಮ್ಮ ಅಡಿಗೆನೇ ಬೇರೆ. ಹೌದು, ನಮ್ಮ ಅಲ್ಲಿ ಸ್ಟೈಲಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ನೀವು ಕ್ಯಾಮ್ರಾ ಅಲ್ಲಿ ಹೋಗ್ತೀರಾ, ಅಡಿಗೆ ಮಾಡ್ತೀರಾ, ಬಂದ್ಬಿಡ್ತೀರಾ. ನಮ್ದು ಹತ್ರ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಇಷ್ಟು ದೂರ ಹುಡ್ಕೊಂಡ್ ಬಂದಿರೋದು ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ. ಬನ್ನಿ ಹೋಗೋಣ, ಡಿಫ್ರೆಂಟ್ ಆಗಿ ಮಾಡೋಣ. ಬನ್ನಿ. ಓಹೋ, ಹಸು ನೋಡ್ರಾ? ಕಟ್ಟಿದ್ದೀರಾ? ಮತ್ತೆ ಹಸು ನೋಡಿ ಪಾಪ, ನೋಡಿ ಹೇಗಿದೆ. ಬಾರಮ್ಮ ನೋಡಿ ಪಾಪ, ಅದು ನೋಡಿ ಇಷ್ಟೊತ್ತು ಹಸು ಮೇಯಿಸಿದೆ. ಇವಾಗ ಅಡಿಗೆ ಅಲ್ಲಿ ಕಡೆ ಯಾವ ತರ ಅಡಿಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮ್ ಟಿವಿ ಚಾನೆಲ್ ಅಲ್ಲಿ ಮಾಡ್ದಂಗ ಅಲ್ಲ, ನಮ್ದೇ ಡಿಫ್ರೆಂಟು. ನಮ್ಮ ಅಲ್ಲಿ ವಾತಾವರಣನೇ ಡಿಫ್ರೆಂಟು. ಹಸು ಇಷ್ಟ ತನಕ ಮೇಯಿಸ್ತೆ ಅಂದ್ರೆ ಅದು ನಿಮ್ಮ ಹತ್ರಕ್ಕೆ ಬರ್ತಾ ಇಲ್ಲ. ಈಗ ಹೊಟ್ಟೆ ತುಂಬಿದೆ. ಹೊಟ್ಟೆ ಹಸುವಾಗ ಮಾತ್ರ ಬರುತ್ತೆ. ನನ್ಗೆ ಹೊಟ್ಟೆ ಹಸುವಾಗಿದೆ, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ಹೊಟ್ಟೆ ತುಂಬಿದೆ. ಬನ್ನಿ, ನನ್ಗೂ ಹೊಟ್ಟೆ ತುಂಬಿದ್ಮೇಲೆ ಅಷ್ಟೇ ಹೋಗ್ತಾ ನೋಡಿ ಹೆಂಗಿದೆ ನಮ್ಮ ಅಲ್ಲಿ. ನೋಡಿ ನೀವು ಬರೀ ತಾರ್ ರೋಡಲ್ಲೇ ಓಡಾಡ್ತೀರಾ. ಹೌದು, ಟೈಲ್ಸ್ ಅಲ್ಲೇ ನೋಡಿ. ನಾವು ನೋಡಿ ಸೊಳ್ಳೆಗಳು ಪ್ರತಿಯೊಂದಿರುತ್ತೆ ಅಲ್ವಾ? ಹುಳ ಎಲ್ಲ ಇರುತ್ತೆ. ಹುಳ ಇರುತ್ತೆ, ಸೊಳ್ಳೆ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಏನ್ ಇಷ್ಟು ಎಂಜಾಯ್ ಮಾಡ್ತಾ ಇದ್ರೆ? ಇಷ್ಟೆಲ್ಲ ಮುಳ್ಳಿದೆ, ಎಲ್ಲ ಇದೆ. ನಮ್ ರೂಢಿ ಆಯ್ತಲ್ಲ. ಓ, ಇದೇನು ಟಾರ್ಪಾಲ್? ಟಾರ್ಪಾಲ್ ಇದು ಯಾಕಪ್ಪ ಅಂದ್ರೆ ನಾವು ಈ ಬೆಳೆ ಬೇಯ್ದ್ರೆ ಇದೆಲ್ಲ ಸ್ವಲ್ಪ ಒಣಗಾಕಕ್ಕೆ. ಓ ಹೌದಾ? ಈಗ ರಾಗಿ ಬೆಳೆದಿದ್ದೀವಿ, ಇವತ್ತು ರಾಗಿನ ಹಾಕ್ಬೇಕಲ್ಲ. ಈಗ ನೀವು ಬಂದಿದ್ದೀರಾ, ಹಂಗೆ ಜೊತೆ ನಿಮ್ದು ಅಡಿಗೆ ಒಂದು ಮಾಡೋಣ ಅನ್ಬಿಟ್ಟು ಖುಷಿ ಆಯ್ತು. ಸೂಪರ್. ಆಕ್ಚುಲಿ ನಾವು ಚಾನೆಲ್ ಅಲ್ಲಿ ಫುಲ್ ಲೈಟಿಂಗ್ ಅಲ್ಲಿ ಸ್ಟುಡಿಯೋದಲ್ಲಿ ಮಾಡ್ತಾ ಇದ್ವಿ. ಇವತ್ತು ಇಲ್ಲಿ ಫುಲ್ ಪರಿಸರದಲ್ಲಿ, ಹೊರಗಡೆ ವಾತಾವರಣ, ಈ ಕಡೆ ಹಿಂದೆ ಹಸು ಕರು ಎಲ್ಲ ಇದೆ. ಸಖತ್ತಾಗಿರುತ್ತೆ. ಫಸ್ಟೇ ಟೇಸ್ಟಿಯಾಗಿ ಮಾಡ್ತೀರಾ, ಇನ್ನು ಹೊರಗಡೆ ಮಾಡಿದ್ದು ಇನ್ನೆಷ್ಟು ರುಚಿಯಾಗಿ ಬಿಡ. ಮತ್ತೆ ಖಂಡಿತವಲ್ಲ, ಅಲ್ಲಿ ಮಾಡುವಂತ ಅಡಿಗೆ ಪ್ರತಿಯೊಂದು ಆರೋಗ್ಯಕರವಂತ ಅಡಿಗೆ. ಯಾಕೆ ಹೇಳಿ? ಒಲೆಯಲ್ಲಿ ಮಾಡ್ತೀವಿ, ಸೌದೆ ಯೂಸ್ ಮಾಡ್ತೀವಿ, ಮಣ್ಪಾನೆ ಯೂಸ್ ಮಾಡ್ತೀವಿ. ಪ್ರತಿಯೊಂದು ನೋಡಿ, ಇಲ್ಲೇ ಕೊತ್ತಂಬರಿ ಸೊಪ್ಪು, ಅಲ್ಲೇ ಪುದೀನ ಸೊಪ್ಪು, ಅಲ್ಲೇ ಮೆಣಸಿನ್ಕಾಯಿ, ಪೂರ್ತಿ ಅಲ್ಲಿ ಕಿತ್ಕೊಳ್ಳೋದೆ, ಹಾಕೋದೆ, ಅಡಿಗೆ ಬಿಡೋದೆ. ಫ್ರೆಶ್ ಆಗಿರುತ್ತೆ. ಮತ್ತೆ ಈಗ ಒಲೆನಲ್ಲಿ ಮಾಡೋದು ರುಚಿನೇ ಬೇರೆ ಅಲ್ಲ? ಹೌದು, ಮತ್ತೆ ಅಲ್ಲೇ ಅಷ್ಟು ರುಚಿಯಾಗಿತ್ತು, ಇನ್ನು ಒಲೆನಲ್ಲಿ ಹೆಂಗಿರುತ್ತೆ ನೋಡೇ ಬಿಡೋಣ. ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ದಿನ ಒಲೆಯಲ್ಲೇ ಮಾಡೋದು. ಹೌದಾ? ಹೌದು, ದಿನ ಒಲೆಯಲ್ಲಿ ಕೂತ್ಕೊಂಡು ಹಿಂಗ ಉಬ್ಕೊಂಡು ಅಡಿಗೆ ಮಾಡೋದು. ನಮ್ದೇ ಒಂಥರ ಅಡಿಗೆ ಅಂತ ಖುಷಿ. ಇತ್ತು. ಹೌದಾ? ಹಂಡೆ ನೀರು ಕಾಯಿಸೋದಕ್ಕೆ ಇವತ್ತು ನಿಮ್ ಕೈಯಲ್ಲಿ ಈಗ ನಿಮ್ ಕೈಯಲ್ಲಿ ಉಬ್ಬಿಸ್ತೀನಿ, ಉಪ್ಪು ಅಂತ. ಇವತ್ತು ನಿಮ್ ಕೈಯಲ್ಲಿ ಇಷ್ಟು ದಿನ ಸ್ಟವ್ ಮುಂದೆ ಎತ್ಕೊಂಡು ಹಂಗೆ ಮಾಡ್ತಾ ಇದ್ರಿ, ಇವತ್ತು ನಿಮ್ಗೆ ಡಿಫ್ರೆಂಟ್ ಆಗಿ ಉಪ್ಪು ಅಂತ ಊದಿಸ್ತೀನಿ. ಎಲ್ಲ ರೆಡಿ ಇದೆ, ಅಡಿಗೆ ಮಾಡೋಣ ಅಂತೀರಾ? ಎಲ್ಲಿ ರೆಡಿ ಇದೆ? ಮೇಡಮ್ ಅವರೇ, ಈಗ ಬಂದ್ರಲ್ಲ ನೀವು, ಬನ್ರಿ, ಅಲ್ಲಿ ಪಾತ್ರೆ ರೆಡಿ ಆಗಿದೆ. ಈಗ ನಮ್ಮವ್ರು ಎತ್ಕೊಂಡ್ ಬರ್ತಾರೆ ಎಲ್ಲ, ಒಲೆ, ಸೌದೆ, ಮಡಿಕೆ ಪ್ರತಿಯೊಂದು ತಗೊಂಡ್ ಬರ್ತಾರೆ. ಇಲ್ಲಿ ಬರೋದೆ, ಬೆಂಕಿ ಇಕ್ಕೋದೆ, ನಿಮ್ ಕೈಯಲ್ಲಿ ಉಪ್ಪು ಅಂತ ಉಪ್ಸೋದೆ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ರೆಡಿ ಆಗಿದೆ. ನಾವ್ ಏನ್ ಮಾಡ್ತೀವಿ, ಅಡುಗೆ ಹೇಗಿರುತ್ತೆ ಟೇಸ್ಟ್ ಮಾಡಿ ಹೇಳ್ತೀನಿ. ನೀವ್ ರೆಡಿ ಇದೀರಾ ಅಲ್ವಾ? ಬನ್ನಿ ಎಲ್ರು.
ಅವರೇ ಫುಲ್ ಎಲ್ಲಾರನ್ನು ಕರ್ಸ್ಬಿಟ್ಟಿದ್ದೀರಾ. ಮತ್ತೆ ನೋಡಿ ಪ್ರತಿಯೊಂದು ಐಟಮ್ ಬಂತು. ಈಗ ನಾವು ಒಲೆ ಇಟ್ಕೋದು ಅಡಿಗೆ ಮಾಡೋದು ನಿಮ್ಮ ಕೈಯಲ್ಲಿ ಉಫ್ ಉಫ್ ಅಂತ ಹೂಬೋದು. ಫಸ್ಟ್ ನೀರು ಇಳಿಸ್ಕೊಳ್ಳೋಣ. ಇಳಿಸ್ಕೊಡ್ತೀನಿ ಮನುಷ್ಯ ಹಂಗೆ ಒಂದು ಸರಿ ನೀವು ಸ್ವಲ್ಪ ಒಂಚೂರು ಸೊಡ್ದು ಮಾಡಿ ಇಟ್ಕೊತೀರಾ ಕೊಡಿ. ಇದೆಲ್ಲ ಫಸ್ಟ್ ನೋಡಿ ಆಗಿನ ಕಾಲದಲ್ಲಿ 1 ಕಿಲೋಮೀಟರ್ ಬಾವಿಯಲ್ಲಿ ನೀರು 1 ಕಿಲೋಮೀಟರ್ ಎಷ್ಟು 1 ಕಿಲೋಮೀಟರ್ ಬಾವಿಯಲ್ಲಿ ನೀರು ಎತ್ಕೊಂಡು ಬರ್ತಾ ಇದ್ರು ಹೆಂಗಸರು ಸೊಂಟದ ಮೇಲೆ ಇಟ್ಕೊಂಡು. ನೀವು ಎಷ್ಟು ಕಿಲೋಮೀಟರ್ ಹೋಗ್ತೀರಿ ಅಂತ ಅಡಿಗೆ ಆದ್ಮೇಲೆ ಚೆಕ್ ಮಾಡ್ತೀನಿ. ಈ ಬಿಂದಿಗೆ ಕೊಟ್ಟು ನಿಮ್ಮ ಕೈಯಲ್ಲಿ ನೀವು ಎಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗ್ತೀರಾ ಅಂತ ನಾನು ನೋಡ್ಬೇಕು. ಈ ಊರಲ್ಲಿ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ರೋಡು. ಅಲ್ಲ ನಡ್ಕೊಂಡೋಗಿ ನಡ್ಕೊಂಡೇನೆ ಹಂಗಿದೆಯಲ್ಲ. ಆಗಿನ ಕಾಲದ ಹೆಣ್ಮಕ್ಳು ಸುಮಾರು ನೀರಿಗೋಸ್ಕರ 5 ಕಿಲೋಮೀಟರ್ ಹೋಗಿ ಹಳ್ಳಿ ಕಡೆಯಿಂದ ಏನಮ್ಮ ಹಳ್ಳಿ ಕಡೆಯಿಂದ ಸೊಂಟದ ಮೇಲೆ ಎತ್ಕೊಂಡು ಬರ್ತಾ ಇದ್ರು ಕೈಟಾ. ಇವಾಗ ಮನೆ ಹತ್ರನೇ ಬೋರು ಗೀರು ಬಂತು. ಇವತ್ತು ನಿಮ್ಮ ಕೈಯಲ್ಲಿ ಬಿಂದಿಗೆ ನೀರು ಕೊಟ್ಟಿದ್ದೀನಿ. ನೀವು ಇದನ್ನ ಎತ್ಕೊಂಡು ಸೀದಾ ಅಡಿಗೆಲ್ಲ ಆದ್ಮೇಲೆ ನಿಮ್ಮ ಕೈಯಲ್ಲಿ ನಡ್ಕೊಂಡು ಹೋಗೋಣ. ಎಷ್ಟು ದೂರ ಹೋಗ್ತೀರಾ ಅಂತ ನೋಡ್ಬೋದು. ಆಯ್ತು, ಈಗಲೇ ಎಷ್ಟು ಬಾರ ಆಗ್ತಾ ಇದೆ ನಿಮ್ ನಿಂತ್ಕೊಂಡು ಮಾತಾಡ್ತಾ ಇದ್ರು. ನೋಡಿ ನಮ್ಮವ್ರ ಖುಷಿ ಪಡ್ತಾರೆ. ನೋಡೋಣ ಮೇಡಮ್ ಅವ್ರು ನಡೀತಾರೆ ಅಂದ್ಬಿಟ್ಟು ಕೇಳ್ತಾರೆ. ಚೆನ್ನಾಗಿದ್ದೀರಾ ಎಲ್ರು? ನಾನ್ ಚೆನ್ನಾಗಿದ್ದೀನಿ. ಪ್ರಭು ಶೆಟ್ಟಿ ಅಡುಗೆ ತಿಂದಿದ್ದೀರಾ? ಅದು ಏನ್ ತಿಂದಿದ್ದೀರಾ? ಬಿರಿಯಾನಿನಾ? ಅಯ್ಯೋ ಸಖತ್ತಾಗಿ ಮಾಡ್ತಾರೆ ಬಿರಿಯಾನಿ. ಹೌದು. ಸರಿ ಬನ್ನಿ ಹಂಗಾರೆ ಅಡುಗೆ ಶುರು ಮಾಡೋಣ. ನೋಡಿ ಶೆಟ್ಟಿ ಅವರೇ ಒಲೆ ಹಚ್ತಾ ಇದ್ದೀರಾ? ಒಲೆ ಹಚ್ಚಿದ್ದೀನಿ. ಈಗ ನಿಮ್ಮ ಕೈಲಿ ಊಬಿಸ್ತೀನಿ. ಹೌದಾ? ಮತ್ತೆ ಹಿಂಗೇನಾ ಅಥವಾ ಇದು ಕೊಳಪೆ ಏನಾದ್ರು? ಕೊಳಪೆ ಯಾವ್ದು ಕೊಳಪೆ ಎಲ್ಲ ಹಿಂಗೆ ಊಬೇಕಷ್ಟೇ ಫು ಫು ಅಂತ ಕೊಳಪೆ ಹಂಗೆ. ಒಲೆಗೆ ಹೂ ಬಂದ್ರೆ ನನಗೆ ಹೋಗ್ತಾ ಇದ್ದಾರೆ. ಒಲೆಗೆ ಹೋಗ್ತಾ ಇರೋದು ನಾನು. ಸ್ವಲ್ಪ ಹೊತ್ತು ನೋಡಿ ಈ ಥರ ಚಿಕ್ಕಿದ್ರೆ ನೋಡಿ ಹಿಂಗೆ ಎತ್ಕೊಂಡು. ಇವತ್ತು ಏನ್ ಸ್ಪೆಷಲ್ ಮಾಡ್ತಾ ಇದ್ದೀರಾ ಪ್ರಭು ಶೆಟ್ಟಿ? ಇವತ್ತಾ ಮಶ್ರೂಮ್ ಪೆಪ್ಪರ್ ಗ್ರೇವಿ. ಮಶ್ರೂಮ್ ಪೆಪ್ಪರ್ ಗ್ರೇವಿ. ಈಗ ನಮ್ಮ ಬೆಂಗಳೂರಲ್ಲಿ ಕ್ಲೈಮೇಟ್ ಚಿಲ್ ಅಂತಿದೆ, ಮಳೆ ಬಂತು ಅಲ್ವಾ. ಈಗ ಸ್ವಲ್ಪ ಒಂಚೂರು ಸ್ಪೈಸಿಯಾಗಿ ಖಾರವಾಗಿ ಬಿಸಿಯಾಗಿ ಅನ್ನ ಇಟ್ಕೊಂಡು ಚಪಾತಿ ಇಟ್ಕೊಂಡು ಮಶ್ರೂಮ್ ಪೆಪ್ಪರ್ ತಿಂದ್ರೆ ಅದು ಕಥೆನೇ ಬೇರೆ. ಅಲ್ಲ ಅಲ್ಲಿ ಹೆಂಗ್ ಹೇಳ್ತಾ ಇದ್ರಿ, ಸ್ಟವ್ ಮುಂದೆ ನಿಂತ್ಕೊಂಡು ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆನೂ ಸೂಪರ್ ಆಗಿರುತ್ತೆ ಅಂತ. ಈಗ ಒಲೆ ಮುಂದೆ ಕುತ್ಕೊಂಡು ಲವ್ ಇಂದ ಕುಕ್ ಮಾಡಿ, ಒಲೆ ಮುಂದೆ ಕುತ್ಕೊಂಡು ಪ್ರೀತಿಯಿಂದ ಅಡಿಗೆ ಮಾಡಿ ಸುಮಾರು ಅಡಿಗೆನು ಈ ಒಲೆ ಬಂದು ಸೂಪರ್ ಆಗಿ ಕೊಡುತ್ತೆ ಹಂಗೆ ಹೋಗೆ ಎಲ್ಲ ನಿಮ್ ಮುಖಕ್ಕೆ ಹೋಗತ್ತೆ ಅಲ್ಲ ಬರುತ್ತದು ಅಲ್ವಾ. ಅಂತ ಇಂತೂ ಒಲೆ ಹತ್ತಿತು ಖಂಡಿತವಲ್ಲ ಹಚ್ಬಿಟ್ರಿ ಉಬಿ ನೋಡ್ದ ನಿಮ್ ಕೈಲಿ ಉಪ್ಸಿದೀನಿ. ಹೌದು, ಖುಷಿ ಆಗ್ತಾ ಇದೆ ಒಂಥರ ಹೊರಗಡೆ ಕುತ್ಕೊಂಡು ಅಡಿಗೆ ಮಾಡೋದಕ್ಕೆ. ಮತ್ತೆ ಸಿಗಲ್ವಲ್ಲ ಈ ತರ ಖುಷಿ ಎಲ್ಲಿ ಸಿಗುತ್ತೆ? ಪ್ರಭು ಶೆಟ್ಟಿ ಅವರೇ, ನಿಮಗೆ ಈ ಅಡ್ಗೆ ಮಾಡೋ ಹುಚ್ಚು ಯಾವಾಗಿಂದ ಶುರು ಆಯ್ತು? ನನಗೆ ಸುಮಾರು ಒಂದು 20 ವರ್ಷದಿಂದ ಮೇಡಮ್ ಅಡುಗೆ ಅಂದ್ರೆ ಇಂಟ್ರೆಸ್ಟ್ ನನಗೆ ಫಸ್ಟಿಂದಾನು. ಫುಡ್ ಅಂದ್ರೆ ಲವ್ ನನಗೆ. ಏನಂದ್ರೆ ತಿನ್ನಕ್ಕಂತಲ್ಲ, ಬಟ್ ಮಾಡಬೇಕು, ಡಿಫ್ರೆಂಟ್ ಆಗಿ ಮಾಡಬೇಕು. ಬಟ್ ನಾನು ಅಡುಗೆ ಮಾಡೋ ಬೇಜಾರು ಮಾಡ್ಕೊಳಲ್ಲ. ಎಲ್ಲಾನ ಇರಲಿ, ಯಾರು ಎಷ್ಟು ಜನ ಬರಲಿ, ನನಗೆ ಅಡುಗೆ ಮಾಡಿ ಹಾಕ್ಬೇಕಂತ ಖುಷಿ. ಅಂದ್ರೆ 20 ವರ್ಷದ ಹಿಂದೆ ಅಂತಂದ್ರೆ ಈಗ ನಿಮಗೆ ಒಂದು 70 ವರ್ಷ 50 ವರ್ಷ ಇರುವಾಗ ಶುರು ಆಯ್ತಾ? ಹೌದು. ಅಂದ್ರೆ 20 ವರ್ಷ ಅಂದ್ರೆ 20 ವರ್ಷದ ಹುಡುಗನಿಂದ? ಹೌದು, 20 years ಇಂದ ಇಂಟ್ರೆಸ್ಟ್ ನನಗೆ ಅಡುಗೆ ಮಾಡೋದು. ಪ್ಲಸ್ ನಾನೇ ಮನೇಲಿ ಟ್ರೈ ಮಾಡೋದು, ಓನ್ ಆಗಿ ಪ್ರಿಫರ್ ಮಾಡೋದು. ಈ ತರ ಸುಮಾರು ನಾನು ಡಿಫ್ರೆಂಟ್ ಟ್ರೈ ಮಾಡ್ತಾ ಇರ್ತೀನಿ. ಅಡುಗೆ ಅಂದ್ರೆ ಇಂಟ್ರೆಸ್ಟ್ ನನಗೆ. ಫಸ್ಟ್ ಅಡುಗೆ ಯಾವ್ದು ಮಾಡಿದ್ದು? ಫಸ್ಟ್ ಮಾಡಿದ್ದು ನಾನು ಬಂದ್ಬಿಟ್ಟು ಬೇಳೆ ಸಾರು. ಓಕೆ, ಚೆನ್ನಾಗ. ಅಂದ್ರೆ ನೀವು ಯಾರಿಂದನಾದ್ರೂ ಕಲ್ತ್ರಾ ಅಥವಾ ನೋಡ್ಕೊಂಡು ಕಲ್ತಿದ್ದ ಅಥವಾ ಅಮ್ಮನಿಂದ ಕಲ್ತ್ರಾ, ಅಜ್ಜಿಯಿಂದ ಕಲ್ತ್ರಾ? ಇಲ್ಲ, ಯಾರಿಂದ ಕಲ್ತಿಲ್ಲ ನಾನು. ಬೈಕ್ ಅಷ್ಟೇ, ಪ್ರತಿಯೊಂದು ಯಾವ್ದು ಕಲ್ತಿಲ್ಲ. ಜಸ್ಟ್ ನನಗೆ ಮನೇಲಿ ಮಾಡ್ತಾ ಇದ್ರಲ್ಲ ಸ್ವಲ್ಪ ಸಣ್ಣ ಪಡ ನೋಡ್ಕೊಂಡು ಅವ್ರು ಯಾವ ಥರ ಮನೆಯಿಂದ ಊರಿಗೆ ಹೋಗೋವಾಗ ಅವಾಗ ನಾನು ಹೋಟ್ಲಲ್ಲಿ ಊಟ ಮಾಡ್ತಾ ಇರಲಿಲ್ಲ, ಮನೆಗೆ ನಾನೇ ಮಾಡ್ತಾ ಇದ್ದೆ. ಏನೋ ಚಿಕನ್ ಆಗಲಿ ಏನೋ ತಂದು ನಾನೇ ಪ್ರಿಪೇರ್ ಮಾಡ್ತಾ ಇದ್ದೆ. ಅದು ಚೆನ್ನಾಗಾಯ್ತು ಬೇಳೆ ಸಾರು. ಆಮೇಲೆ ಕಂಟಿನ್ಯೂ ನನಗೆ ಇಂಟ್ರೆಸ್ಟು. ನನಗೆ ಮನೇಲಿ ಯಾರೂ ಇಲ್ಲ ಅಂದ್ರೆ ಎಲ್ಲ ಹೊರಗಡೆ ಹೋದ್ರೆ ನಾನು ಅಡುಗೆ ಮನೇಲೇ ಮಾಡ್ಕೊತೀನಿ. ಎಂಥ ಹೋಟ್ಲ್ ಗಿಟ್ಲ್ ನನಗೆ ಇಷ್ಟ ಆಗಲ್ಲ. ಏನು ಬೇಕೋ ಪ್ರತಿಯೊಂದು ಮಾಡ್ತೀನಿ. ಎಂಥ ಅಡುಗೆ ಇರಲಿ ನಿಮ್ಮ ಕೈಯಿಂದ ನಿಡ್ಸೋಣ. ಕೊಡಿ ಹೆಣ್ಮಕ್ಳಿಗೆ ಫಸ್ಟು. ಅನ್ನಪೂರ್ಣೇಶ್ವರಿ ವೀಕ್ಷಕರೇ, ಇವತ್ತು ನಾವು ಮಾಡ್ತಾ ಇರೋದೇನು ಪ್ರಭು ಶೆಟ್ಟಿ? ಮಶ್ರೂಮ್ ಪೆಪ್ಪರ್ ಗ್ರೇವಿ. ಮಶ್ರೂಮ್ ಪೆಪ್ಪರ್ ಗ್ರೇವಿಗೆ ಇವಾಗ ಮುನ್ನುಡಿ ಬರಿತಾ ಇದ್ದೀನಿ ಬಾಣಲಿ ಇಡೋ ಮೂಲಕ. ಜೈ ಅನ್ನಪೂರ್ಣೇಶ್ವರಿ. ನೋಡಿ ಕರೆಕ್ಟಾಗಿ ಇಟ್ಟಿದ್ದೀರಾ, ಸರೋಯ್ತು. ನೆಕ್ಸ್ಟು ಇವಾಗ ಬೇರೆ ಕಡೆ ಎಲ್ಲ ಹೋದ್ರೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಹಾಕಿ ತೋರಿಸ್ತಾರೆ. ನಮ್ದು ಹಂಗಲ್ಲ. ನಮ್ಮ ಹಳ್ಳಿ ಕಡೆ ಯಾವ್ದು ಇದಾಗ್ತೀವಿ ಅದಕ್ಕೆ ತಿಂತಲ್ಲ, ಇಲ್ಲಿ ಇಟ್ಕೊಂತೀವಿ, ಇಲ್ಲಿ ತೆಗಿತೀವಿ, ಇಲ್ಲಿ ಹಾಕ್ತಾ ಇರೋದು ಅಷ್ಟೇ ನಮ್ದಲ್ಲ. ಮತ್ತೆ ಒಂದಂತೂ ಗೊತ್ತಾಯ್ತು, ಏನು? ಚೆನ್ನಾಗಿ ಬೆಂಕಿ ಹಚ್ತೀರಾ. ಹೌದಾ? ಬೆಂಕಿ ಹಚ್ಚಿದ
ಅಂದ್ರೆ ಇಲ್ಲಿ ಹೇಳಿದ್ದು ಅದೇ ಸಂಸಾರದಲ್ಲಿ ಊರಿಗೆ ಅಲ್ಲ. ನೋಡಿ ಹಿಂಗೆಲ್ಲ ಎತ್ಕೊಂಡು ಹಿಂಗ ಹಾಕ್ಬೇಕು, ಹಿಂಗೆ ಹಾಕ್ಕೊಂತ ಇರ್ಬೇಕು ಅಷ್ಟೇ. ಅದು ಪಾಟ್ಗೆ ಅದು ಉರಿಯುತ್ತೆ. ಇದು ಕಾಯ್ಬೇಕಾ? ಸ್ವಲ್ಪ ಕಾಯ್ಬೇಕಲ್ವಾ, ತಣ್ಣಗೈತೆ. ಬಟ್ ಮಡಿಕೆಯಲ್ಲಿ ಮಾಡುವಂಥ ಅಡಿಗೆ, ಒಲೆಯಲ್ಲಿ ಮಾಡುವಂಥ ಅಡಿಗೆ ಆರೋಗ್ಯಕರವಂತ ಅಡಿಗೆ ಯಾವ್ದಾನ ಇರಲಿ, ಏನು ಅಡಿಗೆ ಬೇಕಾದ್ರೆ ನೀವು ಮಾಡಿ, ಯಾವುದೇ ಅಡಿಗೆ ಮಾಡಿದ್ರೂ ಒಲೆಯಲ್ಲಿ ಮಾಡುವ ಅಡಿಗೆ ಆರೋಗ್ಯಕರವಂತ ಅಡಿಗೆ. ಇನ್ನು ಅಡಿಗೆನೇ ಆಗ್ಲೇ ತೇಗ್ತಾ ಇಲ್ಲ ಇಲ್ಲ ಅಂತಲ್ಲಪ್ಪ, ಅಲ್ಲ ತೇಗ್ತಾ ಇದೀರಲ್ಲ, ನಮ್ದಾ ತಿನ್ನೋಟಿದ್ದಾರೆ ಗಡಕ ಬ್ಯಾಟಿಂಗ್ ಮಾಡಿದೀವಿ ನಾವು. ಬೆಳಿಗ್ಗೆ ಒಲೆ, ಮಧ್ಯಾಹ್ನ ರಾತ್ರಿ ಅಷ್ಟೇ ತಿಂತಾ ಇರೋದೇ, ತಿಂತಾ ಇರೋದು. ಅವ್ರ ಮನೆಯಲ್ಲಿ ಕಿಚನ್ ಅಲ್ಲಿ ಒಂದ್ ಕಡೆ ನಿಂತ್ಕೊಂಡ್ಬಿಡ್ತಾರೆ, ಅವರೇ ಮಾಡ್ತಾರೆ ಅವರೇ ತಿಂತಾರೆ, ಅವರೇ ಮಾಡ್ತಾರೆ ಅವರೇ. ಆಕ್ಚುಲಿ ಏನ್ ಗೊತ್ತಾ, ಕೆಲವರು ವೆಯ್ಟ್ ಲಾಸ್ ಮಾಡೋಕ್ಕೋಸ್ಕರ ನಾನು ಓಟ್ಸ್ ತಿಂದೆ, ನಾನು ಆಪಲ್ ತಿಂದೆ, ನಾನು ಆರೆಂಜ್ ತಿಂದೆ ಅಂತಾರೆ. ನಮ್ಗಂತ ಸೀನಳ ಇಲ್ಲ. ಮುದ್ದೆ ಅನ್ನ ಬಿಸಿ ಬಿಸಿ ಇರಬೇಕು, ತಿಂತಾ ಇರಬೇಕು, ಬೆಳಿಗ್ಗೆ ಎದ್ದು ವರ್ಕೌಟ್ ಮಾಡ್ತಾ ಇರಬೇಕು. ಇವತ್ತು ತಿಂದಿದ್ನ ನಾಳೆ ಬೆಳಗ್ಗೆ ಕರೆಸ್ಬೇಕು ಅಷ್ಟೇ. ಅದು ಬಿಟ್ಟು ನಾವು ಡಯಟ್ ಮಾಡ್ತೀವಿ, ನಮ್ಗೆ ಅದೇ ಬೇಕು ಇದೇ ಬೇಕು ಇಷ್ಟೇ, ಅದೆಲ್ಲ ಸೀನ್ ಇಲ್ಲ ಅಂತ ಸೀನ್ ಇಟ್ಕೊಳಲ್ಲ. ಅಂದ್ರೆ ಈಗ ಹಳ್ಳಿ ಸ್ಟೈಲ್ ವರ್ಕೌಟ್ ಹೆಂಗಿರುತ್ತೆ? ಇಲ್ಲ, ಬೆಳಗ್ಗೆ ಆರಾಮಾಗಿ ಎದ್ದಲ್ತೀವಿ, ಎದ್ದ ತಕ್ಷಣ ಒಳ್ಳೆ ಗಾಳಿ ವಾತಾವರಣ, ಒಂದು ವಾಕಿಂಗ್ ಮಾಡ್ಕೊ ಬರ್ತೀವಿ. ವಾಕಿಂಗ್ ಮುಗಿಸ್ಕೊ ಬಂದು ಸೀದಾ ರೆಸ್ಟ್ ರೂಮ್ ಒಳಗೆ ಹೋಗಿ ಬರ್ತೀವಿ. ಸೈನಾ, ನಾವು ನಿಮ್ದು ರೆಸ್ಟ್ ರೂಮ್ ಅಂತಲ್ಲ, ನಾವು ಬಯಲು ಕಡೆ ಓಡೋದು ನಾವು ಓಡೋದು ಸೈನಾ, ಹಂಗೆ ರೌಂಡ್ ಹೊಡ್ಕೊಂಡು ಬರೋದು ನಾವು. ಬೆಳಗ್ಗೆ ಬಂದ ತಕ್ಷಣ ಒಲೆ ಮೇಲೆ ಕುತ್ಕೊಂಡು ಸ್ವಲ್ಪ ಊಬೋದು, ಒಲೆ ಮೇಲೆ ಕುತ್ಕೊಂಡ್ಬಿಡ್ತೀರಾ, ಒಲೆ ಪಕ್ಕದಲ್ಲಿ ಕುತ್ಕೊಂಡು ಸ್ವಲ್ಪ ಒಲೆಗೆ ಉಬ್ಬಿಟ್ಟು ಅಡಿಗೆ ಮುಗಿಸ್ಬಿಟ್ಟು ಸೀದಾ ಬಡ್ಸ್ಕೊಂಡು ತಿನ್ನೋದು. ಮತ್ತೆ ಸಣ್ಣ ಪುಟ್ಟ ತೋಟದಲ್ಲಿ ಗಿಡದಲ್ಲಿ ಕೆಲಸ, ಹಸು ಮೇಯಿಸೋದು, ಕುರಿ ಮೇಯಿಸೋದು, ಕೋಳಿ ಮೇಯಿಸೋದು. ನೋಡಿ ನಮ್ ಕಡೆ ಎಲ್ಲ ವರ್ಕೌಟ್ ಅಂದ್ರೆ ಆ ಡಂಬಲ್ಸ್ ಎತ್ತು ಅದಿತ್ತು ಇದೆತ್ತು ಅಂತ. ಇಲ್ಲಿ ಹಳ್ಳಿನಲ್ಲಿ ಕೆಲಸ ಮಾಡ್ಬಿಟ್ರೆ ಅದೇ ಒಳ್ಳೆ ವರ್ಕೌಟ್. ಏನಿಲ್ಲ, ಈ ತರ ಸಣಿಕೆ ಕೊಟ್ಬಿಟ್ಟು ಅವ್ರಿಗೆ ರಪ್ಪ 4 ಸರಿ ತಿರ್ಗಿಸ್ಬಿಟ್ರೆ, ರಪ್ಪ ತಿರ್ಗಿಸ್ಬಿಟ್ರೆ ಸಣಿಕೆ ಕೊಟ್ಟು ಅವ್ರ ಎಕ್ಸರ್ಸೈಸ್ ಆಗೋಗುತ್ತೆ. ನಮ್ ಸಿಟಿನಲ್ಲೆಲ್ಲ ಹೇಳೋದು, ತಿನ್ನೋದು, ಮಲ್ಗೋದು, ಹೋಗೋದಂತೆ ಜಿಮ್ಗೆ, AC ಹಾಕೊಂಡು ವರ್ಕೌಟ್ ಮಾಡೋದಂತೆ. ಇದೆಂತ ಜಿಮ್ ಇದು? AC ವರ್ಕೌಟ್ ಮಾಡೋದಲ್ಲ. ಮಧ್ಯಾಹ್ನ 12 ಗಂಟೆಗೆ ನೋಡಿ ಹಿಂಗೆ ಎತ್ಕೊಂಡು ಟವಲ್ ಕಟ್ಕೊಂಡು ಹಿಂಗೆ ತಲೆಗೆ ಒಂದು ಟವಲ್ ಚಿಕ್ಕದಾಗೈತೆ ಅದು, ತಂದಿಲ್ಲ ಇವತ್ತು ನೋಡಿ ಹಿಂಗೆ ಕಟ್ಕೊಂಡು ಸನಿಕೆ ಎತ್ಕೊಂಡು ನೋಡಿ, ಅಲ್ಲಿ ಬಾಳೆ ಗಿಡ ಇದೆ ನೋಡಿ, ಬಾಳೆ ಗಿಡಕ್ಕೆ ಹೋಗ್ಬಿಟ್ಟು ನೀರು ಕಟ್ಟುವಾಗ ಹೊಡೆದ್ರೆ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದೋಳದಂತೆ, ಒಳ್ಳೆ ಶೂ ಟ್ರ್ಯಾಕ್ ಪ್ಯಾಂಟ್ ಹಾಕೊಳ್ಳೋದಂತೆ, ವ್ಯಾನಿಟಿ ಬ್ಯಾಗ್ ಹಾಕೊಳ್ಳೋದಂತೆ, ಸೀದಾ ವಾಟರ್ ಬಾಟಲ್ ಎತ್ಕೊಳ್ಳೋದಂತೆ, ಜಿಮ್ಗೆ ಸ್ಟೈಲಾಗಿ ಸಾಂಗ್ ಹಾಕೊಂಡು ಓಡೋದಂತೆ. ಇದೇ ವರ್ಕೌಟ್ ನೋಡಿ. ಇಲ್ಲಿ ಸ್ವಲ್ಪ ಹೊತ್ತು ಮಾಡ್ಲಿ, ವರ್ಕೌಟ್ ಗೊತ್ತಾಗುತ್ತೆ. ನಿಜ. ಇವಾಗ ಮಡಿಕೆ ಕಾದಿದೆ ಅಲ್ಲ, ಎಣ್ಣೆ ಹಾಕ್ಬಿಡಿ. ನಾವು ಬಂದು ಎಣ್ಣೆ ನಂಗೆ ಹಾಕಲ್ಲ. ಓಹೋ ಸೂಪರ್. ನಮ್ದೇ ಒಂಥರ ಡಿಫ್ರೆಂಟ್ ಆಗಿರ್ತದೆ. ಚಿಪ್ಪಲ್ ನೋಡಿ ಸೌಟ್ ಮಾಡ್ಕೊಂಬಿಟ್ಟವ್ರೆ. ಚಟ್ಟಿ ಮಿನಿಮಮ್ ಒಂದು 3 ಸ್ಪೂನ್ ಎಣ್ಣೆ. ಸಖತ್ತಾಗಿದೆ. ಕೊಡಿ ಇಲ್ಲಿ, ಚೆನ್ನಾಗಿದೆ. ನೀವೇ ಮಾಡಿರೋದಾ? ನೋಡಿ, ಇದೆಲ್ಲ ಬಂದು ನಾವು ಈಗ ಯೂಸ್ ಮಾಡೋದು ನೋಡಿ, ಎಲ್ಲ ಹಿಂಗೆ ನೋಡಿ ಹಿಂಗೆ. ಅಂದ್ರೆ ಇವಾಗ ನೀವು ಎಷ್ಟು ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು? ಈಗ ಮಾಡ್ಬೋದು ಒಂದು 5-10 ಜನ. ಈಗ ಇದಾರಲ್ಲ, ನಮ್ಮವ್ರಲ್ಲಿ ಇದಾರಲ್ಲ, ಎಲ್ಲರಿಗೂ ಬಿಸಿ ಬಿಸಿಯಾಗಿ ತಿನ್ನೋದೆ. 10 ಜನಕ್ಕೆ ಆಗೋಷ್ಟು ಮಾಡೋದಕ್ಕೆ ಒಂದು 4 ಸ್ಪೂನ್ ಎಣ್ಣೆ. ಎಣ್ಣೆ ಕಾಯ್ದಿದೆ ನೋಡಿ. ಮಸಾಲಾ ಬಾಕ್ಸ್ ಹೆಂಗಿದೆ? ಓಹೋ, ಮಸಾಲೆ ಬಾಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ನಿಮ್ದೇನಾ? ಇಲ್ಲ, ನೀವು ಮನೆಯಲ್ಲಿ ಇದೇ ಯೂಸ್ ಮಾಡೋದಾ? ಸಖತ್ತಾಗಿದೆ. ಪ್ರತಿಯೊಂದು ನೋಡಿ ತುಂಬಾ ಚೆನ್ನಾಗಿದೆ. ಎಲ್ಲಿ ತಗೊಂಡ್ರಿ ಪ್ರಭು? ಇದು ಬಂದು ನಾನು ಶಬರಿಮಲೆಗೆ ಹೋಗಿದ್ದೆ ಲಾಸ್ಟ್ ಟೈಮ್. ಹೌದು, ಅದಕ್ಕೆ ಮುಂಚೆ ಇತ್ತು ಒಂದು. ನಾನು ಹೊರಗಡೆ ಹೋದ್ರೆ ನನಗೆ ಬಟ್ಟೆ ಪ್ಯಾಂಟ್ ಶರ್ಟ್ ತಗೊಳಕ್ಕಿಂತ ಈ ತರ ಮಡಿಕೆ, ಚೌಟು, ಗ್ಲಾಸು ಈ ತರ ತಗೊಂತಾರೆ. ನಮ್ಮ ಹೆಂಗಸರು ಕೇಳ್ತಾರೆ, ಏನು ಎಲ್ಲಾರು ಗಂಡಂದ್ರು ಟ್ರಿಪ್ ಹೋಗಿ ಬಂದ್ರೆ ಸೀರೆ ಬಟ್ಟೆ ಕೊಡಿಸ್ತಾರೆ, ನೀನು ನೋಡಿದ್ರೆ ಮನೆ ಪಾತ್ರೆ ತಗೊಂಬರ್ತೀಯ ಅಂದ್ರೆ. ಅಲ್ಲಮ್ಮ, ಪಾತ್ರೆ ಇದ್ರೇನಮ್ಮ, ಎಷ್ಟು ಕೋಟಿ ಹಣ ಸಂಪಾದನೆ ಮಾಡಿದ್ರು ಹಣ ತಿನ್ನಕ್ಕಾಗಲ್ಲ, ಊಟನೇ ತಿನ್ಬೇಕು. ಆ ಊಟನ ಪ್ರೀತಿಯಿಂದ ಅಡಿಗೆ ಮಾಡ್ಬೇಕು. ಸೂಪರ್, ಕೈಟಾ ಹೇಳಿದ್ರಿ. ಮತ್ತೆ ಇಟ್ಕೊಳ್ಳಿ ಕೈಗೆ ಸ್ಟಿಕ್ ಮುಡಿ. ನಿಜ ತಾನೇ ಇದು? ನಿಜವಾಗ್ಲೂ ಸೂಪರ್. ಸಾಸಿವೆ 1 ಸ್ಪೂನ್. ಸಾಸಿವೆ ಚಟಾಪಟ ಅನ್ಲಿ. ಅಂದ ತಕ್ಷಣ ಫಸ್ಟ್ ಯಾವತ್ತು ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಚಟಾಪಟ ಅನ್ಬೇಕು. ಚಟಾಪಟ ಅಂತ ಇದೆ. ಮತ್ತೆ ನೋಡಿ 1 ಸ್ಪೂನ್ ಸೋಂಪು. ಚಟಾಪಟ ಒನ್ ಮೋರ್ ಅಷ್ಟೇ. ನೋಡಿ, ಜೀರಿಗೆಗೆ ಇದು ತುಂಬಾ ಚೆನ್ನಾಗಿದೆ. ಜೀರಿಗೆ 1 ಸ್ಪೂನ್. ಗಮ್ ಅಂತ ಇದೆ. ಹೌದು, ಒಲೆ ಅಡುಗೆ. ಇದು ಬಂದು ಒಂದು 2 ಈರುಳ್ಳಿ, 2ರಿಂದ 3 ಈರುಳ್ಳಿ ಚಿಕ್ಕ ಪೀಸ ಕಟ್ ಮಾಡಿ ಇಟ್ಕೊಂಡಿದ್ವಿ. ಎಣ್ಣೆ ಕಾದಾಗ ಈರುಳ್ಳಿ ಹಾಕ್ಬಿಟ್ರೆ ಆ ಸೌಂಡು ಮತ್ತೆ ಅಡುಗೆ ಆಗ್ತಾ ಇದೆ ಅಂತ ನಾವು ಕಾಯ್ಬೇಕು ಅಲ್ಲ.
ಮತ್ತೆ ಅವಾಗೆಲ್ಲ ಇಂತಲ್ಲ ನೋಡಿ ಈ ತರ ಕುತ್ಕೊಂಡು ನಾವು ಅವ್ರು ಇಷ್ಟೊತ್ತು ಮಾಡ್ತಾ ಇರ್ಲಿಲ್ಲ, ಇನ್ನೂ ಬೇಗ ಅಡಿಗೆ ಮುಗಿಸ್ಬಿಡ್ತಾ ಇದ್ರು. ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಿಮ್ಗೆ ಅಂದ್ರೆ ರುಚಿಯಾಗಿ ಆಯ್ತಲ್ವಾ ಫಸ್ಟ್ನೇ ಟೈಮ್ ನೀವು ಬೇಳೆ ಸಾರು ಮಾಡಿದಾಗ? ಹೋಟ್ಲು ಗಿಟ್ಲು ಮಾಡ್ಬೇಕು ಅಂತ ಏನು ಅನ್ಸ್ಲಿಲ್ವಾ? ಇಲ್ಲ ಮೇಡಮ್, ಯಾಕೆ? ಹೋಟ್ಲ್ ಮಾಡ್ಬೇಕಂತ ಮಾಡೋದು ಪ್ರಶ್ನೆ ಅಲ್ಲ, ಬಟ್ ಅಷ್ಟು ಟೈಮ್ ಇಲ್ಲ. ಹೌದಾ? ಪ್ರತಿಯೊಬ್ಬರಿಗೂ ಮನೆಯಲ್ಲೇ ತೋರ್ಸೋಣ, ಈ ಥರ ಅಡುಗೆ ಮಾಡ್ರಿ ಎಲ್ರು. ಟೈಮ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಡಿಗೆ ಜೊತೆಗೆ ನೀವು? ಅಡುಗೆ ಜೊತೆ ಅಂಗಡಿ ಇದೆಯಲ್ಲ, ಬಿಸ್ನೆಸ್ ಇದೆಯಲ್ಲ, ಇದು ಬಟ್ಟೆ ಅಂಗಡಿ ಇದೆ ಅಲ್ಲ, ಅದು ಬಿಸ್ನೆಸ್ ಇದೆಯಲ್ಲ. ಎಲ್ಲಿರೋದು? ಎಷ್ಟು ದೂರ ಆಗುತ್ತೆ ನಿಮ್ಮ ಮನೆಯಿಂದ? ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟರ್ ವೈಟ್ ಫೀಲ್ಡ್. ಡೈಲಿ ಹೋಗ್ತೀರಾ ಅಂಗಡಿಲಿ ಕೂತಿರ್ತೀರಾ? ಹಾಂ, ಡೈಲಿ ಹೋಗ್ತೀನಿ. ಬೆಳಿಗ್ಗೆ ಎದ್ದು ಅಡುಗೆ ಫಸ್ಟ್ ಎದ್ದಿದ ತಕ್ಷಣ ಅಡುಗೆ ಮುಗಿಸ್ತೀನಿ, ಒಂದು 2 ವೀಡಿಯೋ ಮಾಡ್ಕೊತೀನಿ, ಹೋಗಿ ಕೂತ್ಕೊತೀನಿ, ಎಡಿಟ್ ಮಾಡ್ತೀನಿ. ಇನ್ನು ಹಲವಾರು ಕಡೆ ಪ್ರಮೋಷನ್ಸ್ ಅದು ಬರುತ್ತಲ್ಲ, ಹಾಗೆ ಕಡಿಮೆ ಪ್ರಮೋಷನ್. ಒಂದಿನ ಫುಲ್ 1 ಗ್ರಾಮ್ ಗೋಲ್ಡ್ ಹಾಕೊಂಡಿರ್ತಾರೆ, ಇನ್ನೊಂದ್ ದಿನ ಯಾವ್ದೋ ಹೋಟ್ಲಿಗೆ ಹೋಗ್ಬಿಟ್ಟಿರ್ತಾರೆ, ಆಮೇಲೆ ಇನ್ನೊಂದ್ ದಿನ ಯಾವ್ದೋ ಖಾರದ ಪುಡಿ ಪುಳಿಯೋಗರೆ ಪ್ಯಾಕೆಟ್ ಎಲ್ಲ ಸಖತ್ತಾಗಿರುತ್ತೆ ಅಂತ ಅಲ್ಲಿ ಹೋಗಿರ್ತಾರೆ, ಇನ್ನೊಂದ್ಸಲ ತಂಬುಳಿ ಮನೆಗೆ ಹೋಗಿರ್ತಾರೆ. ಎಲ್ಲಾ ಕಡೆ ಪ್ರಭುಶಕ್ತಿಯವರೇ ತಿಂಗಳಿಗೆ ಒಂದು 4-5 ಲಕ್ಷ ಮೋಸ್ಟ್ಲಿ ಕೊಲಾಬ್ರೇಷನ್ ಅಲ್ಲೇ ಮಾಡ್ಬಿಡ್ತೀರಾ ಅನ್ಸುತ್ತೆ. ಇಲ್ಲ ಮೇಡಮ್, ಅಷ್ಟೇ ಇಲ್ಲ, ಒಂದು 1 ಲಕ್ಷ ಗಂಟೆ ಆಗುತ್ತೆ. 1 ಲಕ್ಷ ಬರೀ ಕೊಲಾಬ್ರೇಷನ್ ಅಷ್ಟೇ ಆಗುತ್ತೆ. ಇನ್ನು ಅಡುಗೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅದು ಸಪ್ರೇಟ್, ಬಟ್ಟೆ ಅಂಗಡಿ ಸಪ್ರೇಟ್. ಎಲ್ಲಿ ನಡುವೆ ಕುಕಿಂಗ್ ಕಾಂಚಾಡ ಈ ನಡುವೆ ಎಲ್ಲಿ ಫುಲ್ ಪ್ರಮೋಷನ್ ಟೈಮ್ ಇಲ್ಲ ಮೇಡಮ್, ಫುಲ್ ಫೇಮಸ್ ಸವಿರುಚಿ ಬಂದಿದ್ದು ಗ್ರಾಫ್ ಹಿಂಗ್ ಹೋಗ್ಬಿಡ್ತು. ಪಾಪ ಇವ್ರು ಹೋಗೋದಲ್ದೆ ನನಗೂ ರೆಫರ್ ಮಾಡ್ತಾರೆ, ಮೇಡಮ್ ನೀವು ಹೋಗಿ ಅಂತ ಹೇಳ್ಬಿಟ್ಟು ಒಂದ್ 2-3 ಕೊಲಾಬ್ರೇಷನ್ ಕಡೆ ಸಿಕ್ಕಿದೆ. ಪ್ರತಿಯೊಬ್ಬರು ನಾವು ಒಬ್ಬರೇ ಚೆನ್ನಾಗಿರ್ಬೇಕು ಅನ್ಸ್ಕೋಬಾರ್ದು, ಪ್ರತಿಯೊಬ್ಬರು ಚೆನ್ನಾಗಿತ್ತು ಜೀವನ ಚೆನ್ನಾಗಿರುತ್ತೆ. ನಾನು ಒಬ್ಬನೇ ಕಂಚಿ ಸೀರೆ ವಿಡಿಯೋ ಮಾಡಿದ್ವಲ್ಲ, ಐರನ್ ಬಾಕ್ಸ್ ಟೊಮೊಟೊ ಇದು ಟೊಮೊಟೊ ಜಾಸ್ತಿ ಹೆಚ್ಕೊಂಡಿದ್ವಿ, ಇಷ್ಟು ಬೇಡ ಸ್ವಲ್ಪ ಕಡಿಮೆ ಹಾಕೊಂತೀವಿ. ಒಂದು 3 ಟೊಮೊಟೊ ಚಿಕ್ಕ ಪೀಸು, ನಾಟಿ ಟೊಮೆಟೊ ಅನ್ಸುತ್ತಲ್ಲ? ಹೌದು, ಇದೆಲ್ಲ ಪ್ರಭು ಶಕ್ತಿ ಅವ್ರ ತೋಟದ್ದೇ, ಈರುಳ್ಳಿ ಆಗ್ಲಿ ಟೊಮೆಟೊ ಆಗ್ಲಿ ಎಲ್ಲ ಅವ್ರಿಗೆಲ್ಲ ನಾಟಿನೇ ಬೇಕು ಅಷ್ಟೇ. ತುಂಬಾ ನಾಟಿ. ನಾಟಿ ಟೊಮೆಟೊ ಫುಲ್ ಫ್ರೆಶ್ ಆಗಿದೆ. ಚಿಕ್ಕ ವಯಸ್ಸಲ್ಲಿ ಇರುವಾಗ ನಮ್ಮಮ್ಮ ಸಂತೆಯಿಂದ ತಂದ್ಬಿಡೋರು, ಈಗ ನಿಮ್ಮ ಮನೆಗೆ ಸಕ್ಕರೆ ಹಾಕೊಂಡು ತಿಂತಾ ಇದ್ದೆ. ಈಗ ನಿಮ್ಮ ಮನೆಗೆ ಹೋಗೋವಾಗ ನಾಟಿ ಟೊಮೆಟೊ ಕೊಡ್ತೀನಿ. ಏನೇನಿದೆ ಎಲ್ಲ ಕೊಟ್ಬಿಡಿ, ಹೆಂಗಿದ್ರು ಕಾರಲ್ಲಿ ಬಂದಿದ್ದೀನಿ. ಬಾಳೆ ಎಲೆ ಇದೆ ಬೇಕಾ? ಬೇಕು. ನೋಡಿ ಎಲ್ಲ ಕಿತ್ಕೊಂಡು ಇಟ್ಕೊಳ್ಳಿ. ಇಲ್ಲ ಇದೆಯಲ್ಲ ತೋಟ. ಪ್ರಭು ಶೆಟ್ಟಿ ಅವರೇ ಎಲ್ಲಾರು ಇದಾರೆ ಊರ್ನವ್ರು, ಒಂದ್ ಹಾಡು ಹೇಳ್ಸಿ. ಇರಿ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ಉಪ್ಪು ಹಾಕ್ಬಿಟ್ಟು ಆಡ್ಬೇಕು ಅನ್ನೋ ಶಾಸ್ತ್ರ ಇದೆಯಾ? ಹಂಗಲ್ಲಪ್ಪ, ಅದು ಸ್ವಲ್ಪ ಚೂರು ಅದರೊಳಗೆ ಫ್ರೈ ಆಗುತ್ತಲ್ಲ, ಉಪ್ಪಾಗಿದ ತಕ್ಷಣ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಇಲ್ಲಿ ಸಾಂಗ್ ಶುರು ಮಾಡೋಣ. ಹೋಗಿ ನೋಡಿ ಕಣ್ಣಲ್ಲೆಲ್ಲ ನೀರು. ಸಾಂಗ್ ಆಡ್ಬೇಕಲ್ಲ, ಸ್ವಲ್ಪ ಇರಿ ಫಸ್ಟ್ ಖಾರದ ಪುಡಿ ಹಾಕ್ಬಿಡ್ತೀನಿ. ಅಡಿಗೆಗೆ ಹಾಕ್ಬಿಡಿ. ಉಪ್ಪು ಹಾಕಿದ್ರಿ, ಉಪ್ಪು ಹಾಕಿದ್ಮೇಲೆ ಅಚ್ಚ ಖಾರದ ಪುಡಿ ಒಂದ್ 2 ಸ್ಪೂನ್ ಹಾಕಿದೀವಿ. ಧನಿಯಾ ಪುಡಿ ಒಂದು 2 ಸ್ಪೂನ್ ಹಾಕ್ತಾ ಇದೀವಿ. ಅರಿಶಿನ ಒಂದು 1/4 ಸ್ಪೂನ್ ಹಾಕ್ತಾ ಇದೀವಿ. ಗರಂ ಮಸಾಲ 1 ಸ್ಪೂನ್ ಹಾಕ್ತಾ ಇದೀವಿ. ಇಷ್ಟು ಮಾತ್ರ. ಈಗ ಇದು ಫ್ರೈ ಅದ್ರ ಪಾಡಿಗೆ ಅದು ಬೇಯ್ತಾ ಇರ್ಲಿ. ಒಂದು ಹಾಡು ಹೇಳ್ಸಿ. ಒಂದು ಹಾಡೋಣ, ಯಾವನೋ ಒಂದು. ಆಗ ನಿಮ್ಮ ಹಳೇ ಸಾಂಗ್ ಯಾವನೋ ಒಂದು ಬಂದಿದೆ ಹಾಡು. ಅಲ್ಲಿ ಹಾಡು ತಂದಾಣ ಪಾಡು ತನನ ನಮ್ ಭೂಮ ತಾಯಿ ಯಾರ ಬರೀ ಹಮ್ಮಿಂಗ್ ಲಿರಿಕ್ಸ್ ಬರಲ್ಲ. ಮಶ್ರೂಮ್ ಹಾಕ್ತಾ ಇದೀವಿ. ಒಂದು 2 ಪ್ಯಾಕೆಟ್ ಹಾಕಿದೀವಿ. 2 ಪ್ಯಾಕೆಟ್ ಅಂದ್ರೆ 3 ಪ್ಯಾಕೆಟ್. ಎಷ್ಟು ಕೆಜಿ ಇದೆ? ಇದು ಬಂದು ಇದೆ ಒಂದು 1 ಕೆಜಿ. 1 ಕೆಜಿನಾ? ಇದು ಕೊಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಈ ರೆಸಿಪಿಗೆ ಇವಾಗ ಹಾಕ್ಬೇಕು. ಯಾಕೆ? ಅದು ಹಾಗೆ ಅದು. ಹೌದಾ? ಹೌದು. ಕೆಲವರು ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ, ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ, ಡೈರೆಕ್ಟ್ ಆಗಿ ಮಶ್ರೂಮ್ ಫ್ರೈ ಮಾಡ್ತಾ ಇದೀವಿ. ಅದ್ರದ್ದು ಹಸಿ ವಾಸನೆ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಹೌದೌದು. ಇಷ್ಟೇನಾ? ಇದು ಎಷ್ಟೊತ್ತು ಬೇಯಿಸ್ಬೇಕು? ಒಂದು 10 ನಿಮಿಷ ಅಷ್ಟೇ. 10 ನಿಮಿಷ. ಸೊ ಮಶ್ರೂಮ್ ಪೆಪ್ಪರ್ ಗ್ರೇವಿ ಇನ್ನ ಫೈನಲ್ ಒಂದಿದೆ. ಪೆಪ್ಪರೇ ಹಾಕಿಲ್ವಲ್ಲ? ಹಾಕ್ತೀವಿ, ಅದು ಫೈನಲ್ ಟಚ್. ಅದು ಫೈನಲ್ ಟಚ್. ಪೆಪ್ಪರು, ಕೊತ್ತಂಬರಿ ಸೊಪ್ಪು. ಈಗ ನೀರು ಹಾಕೋಣ. ನೋಡಿ, ನೀರುಗಳು ಮಡಿಕೆಯಲ್ಲಿ ಹಾಕೋದು ನಾವು. ನೋಡಿ, ಅದನ್ನು ಕೂಡ ಮಗ್ಗಾಗ್ಲಿ ಏನೇನು ಯೂಸ್ ಮಾಡ್ತಾರೆ. ನೀರು ಬಂದು ಸ್ವಲ್ಪ ಹಾಕೋಣ, ಯಾಕಂದ್ರೆ ಮಶ್ರೂಮಲ್ಲಿ ನೀರು ಬಿಡುತ್ತೆ. ಎಷ್ಟು ಸ್ವಲ್ಪ ಅಂದ್ರೆ? ಒಂದು ಅರ್ಧ ಲೋಟ. ಯಾಕಂದ್ರೆ ಮೊಸರು ಬೇಗ ಬಂದಿರುತ್ತಲ್ಲ. ನೋಡಿ, ಮಣ್ಪಾಣೆಯಲ್ಲಿ ಸ್ವಲ್ಪ ನೀರು ಕುಡೀರಿ. ಚೆನ್ನಾಗಿರುತ್ತಾ? ನೋಡಿ ಹೆಂಗೆ, ಯಾಕೆ ಚೆನ್ನಾಗಿರಲ್ಲ? ನೋಡ್ದಾ, ತೆಂಪಾಗಿರ್ತದೆ. ಮತ್ತೆ
ಚೆನ್ನಾಗಿ ಕುದಿಬೇಕಲ್ಲ, ಅದು ಕುದಿ ಬರಲಿ. ಮುಚ್ಚಿಡೋದೇನು ಬೇಡವಾ? ಏನು ಬೇಡ, ಹಾಗೆ ಅಲ್ಲಿ ಅದೇನು ಬೆಂದೋಗುತ್ತೆ. ಏನೇ ಆದ್ರೂ ಒಂಥರ ಮಜವಾಗಿದೆ. ಹೊಗೆ ಕಣ್ಣಲ್ಲಿ ನೀರು ಬಂದ್ರು ಏನೋ ಖುಷಿ ಅಲ್ಲ. ಇಷ್ಟು ದಿನ ನನಗೆ ಬೇಜಾರಾಗ್ತೈತೆ. ಸವಿರಿ ಚಲ್ ಮೇಡಮು ಅದು ಇದೇ ಲೆವೆಲೇ ಬೇರೆ. ಇವಾಗ ಹೊಗೆ ಕುಡಿಸಿ ಹೊಗೆ ಉಬ್ಬಿಸ್ತಾ ಇದ್ದೀನಿ, ಕಣ್ಣಲ್ಲಿ ನೀರು ಬರಿಸ್ತಾ ಇದ್ದೀನಿ. ಬಟ್ ಚೆನ್ನಾಗಿದೆ, ಮಜವಾಗಿದೆ ಇದು. ಚೆನ್ನಾಗಿದೆಯಾ? ಊರಲ್ಲಿ ಇದ್ದಾಗೆಲ್ಲ ಹಿಂಗೆ ಅಲ್ಲ. ನನಗೆ ಅಳು ಬರ್ತದೆ. ಏನಕ್ಕೆ? ಸವಿರಿ ಚಲ್ ಕರ್ಕೊಂಬಂದು ಇಲ್ಲಿ ಕುಡಿಸಿ ನೀವು ಮಾಡಿಸ್ತಾ ಇದ್ದೀನಿ, ನನಗೆ ಬೇಜಾರಾಗ್ತೈತೆ. ಕಣ್ಣಲ್ಲಿ ನೋಡಿ ಲೀಟರ್ ಕಡೆಗೆ ನೀರು ಬರ್ತೈತೆ. ಸೀರಿಯಸ್ಲಿ ಮೇಡಮ್, ಈ ಹೊಗೆ ಇದೆಯಲ್ಲ ತುಂಬ ಒಳ್ಳೆಯದು. ರೋಡಲ್ಲಿ ಹೋಗೋವಾಗ ಅದು ತುಂಬ ಇದು ಎಫೆಕ್ಟ್, ಅದು ಇದು ತುಂಬ ಒಳ್ಳೇದು ಅಲ್ವಾ? ನೋಡಿ ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನೊಂದು 5 ಮಿನಿಟ್ಸ್ ಅಷ್ಟೇ ಕತೆ. 5 ನಿಮಿಷ. ಸ್ವಲ್ಪ ಒಂಚೂರು ಗಟ್ಟಿ ಆದ ತಕ್ಷಣ ಅದಕ್ಕೊಂದು ಔಷಧಿ ಹಾಕೋಣ. ಮೇಡಮ್ ಇದೇನು ಗೊತ್ತಾ? ಇದು ಕ್ಯಾಪ್ಸಿಕಮ್ ಗೊತ್ತಾ? ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್. ಇದೇನು ಇವಾಗ ಹಾಕ್ಬೇಕಾ? ಹೌದು, ಇದು ಬಂದು ಕ್ಯಾಪ್ಸಿಕಮ್ ಬಂದು ಫುಲ್ ಒಂಥರ ಬೇಯಿಸ್ಕೊಂಡು ತಿಂದ್ರೆ ಚೆನ್ನಾಗಿರಲ್ಲ. ಆ ಫ್ಲೇವರ್ಗೂ ಇದಕ್ಕೂ ಒಂಥರ ಸ್ಮೆಲ್ ಸಖತ್ತಾಗಿರುತ್ತೆ. ಸರಿನಾ? ಅಷ್ಟು ಚೆನ್ನಾಗಿರುತ್ತೆ. ಇದಾಯ್ತಾ? ಎಷ್ಟು ಹಾಕ್ಬೇಕು ಕ್ಯಾಪ್ಸಿಕಮ್? ಕ್ಯಾಪ್ಸಿಕಮ್ ಎಷ್ಟು ಬೇಕಾದಷ್ಟು ಹಾಕೋಬಹುದು. ನೋಡಿ ಈಗ ನೋಡಿ ಇದು ಬಂದು ಕೆಂಪು ಕ್ಯಾಪ್ಸಿಕಮ್, ಯೆಲ್ಲೋ ಕಲರ್. ನಿಮ್ಮ ಹತ್ರ ಆಪ್ಷನ್ ಇಲ್ವಾ? ನೀವು ಬಂದು ಒಂದೇ ಕಲರ್ ಯೂಸ್ ಮಾಡ್ಕೋಬಹುದು, ಅದು ನಿಮ್ಮ ಚಾಯ್ಸ್. ಅದು ಕರೆಕ್ಟಾ? ಯೆಲ್ಲೋ ರೆಡ್ ಹಾಕಿದ್ರಿ, ನೆಕ್ಸ್ಟ್ ಗ್ರೀನು. ಇದೇನ್ ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಿಸ್ಪಿ ಆಗಿದ್ರೇನೆ ಚೆನ್ನಾಗಿರುತ್ತೆ, ಫುಲ್ ಬೇಯೋದೇನ್ ಬೇಕಾಗಿಲ್ಲ. ಕ್ಯಾಪ್ಸಿಕಮ್ ಬಂದ್ಬಿಟ್ಟು ಆಕ್ಚುಲಿ ಹಾಗೆ ತಿನ್ಬೋದು. ತಿನ್ನಿ ಹಂಗೇನೆ. ತಿನ್ನಿ. ಕರಂ ಕರಂ ಮತ್ತೆ ಅಲ್ವಾ? ಪ್ರತಿಯೊಂದು ಬೇಯಿಸ್ಕೊಂಡು ತಿಂದ್ರೆ ಚೆನ್ನಾಗಿರಲ್ಲ. ಇದು ಗೊತ್ತಾ? ಗ್ರೀನ್ ಕಲರ್ ಕ್ಯಾಪ್ಸಿಕಮ್. ನಾವು ಇದು 3 ಕಲರ್ ಹಾಕ್ತಾ ಇದೀವಿ. ಬೈ ಚಾನ್ಸ್ ಅಡಿಗೆ ಮಾಡೋರ ಹತ್ರ ಯಾವ್ದಿಲ್ಲ ಅಂದ್ರೆ ಒಂದೇ ಕೂರ ಹಾಕೊಳ್ಳಿ. ಸರಿನಾ? ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ? ಎಣ್ಣೆಯಲ್ಲಿ ಫುಲ್ ಫ್ರೈ ಮಾಡ್ಬಿಡ್ತಾರೆ ಕ್ಯಾಪ್ಸಿಕಮ್ನ. ಎಣ್ಣೆಯಲ್ಲಿ ಫುಲ್ ಫ್ರೈ ಆಗ್ಬಿಟ್ರೆ ಏನಾಗುತ್ತೆ? ಫುಲ್ ಬೆಂದೋಗುತ್ತೆ, ಅಲ್ಲಿ ಏನು ಮಜಾ ಸಿಗಲ್ಲ. ಕರೆಕ್ಟ್. ಯಾವತ್ತೂ ಅಡಿಗೆನ ಅಷ್ಟೇ, ಈರುಳ್ಳಿ ಇದೆಲ್ಲ ಸ್ವಲ್ಪ ಬೆಂದ್ರೇನೆ ಮಜಾ ಇರೋದು. ಸ್ವಲ್ಪ ಬೆಂತು ಅಂದ್ರೆ ಮಜಾ ಇರುತ್ತೆ. ನೋಡಿ ಇಲ್ಲಾಗಿದೆ. ಓಕೆ, ಇದನ್ನ ಎಷ್ಟೊತ್ತಾಗಬೇಕು? ಇದು ಹಾಕಿದ್ಮೇಲೆ 5 ನಿಮಿಷ. 5 ನಿಮಿಷ ಮುಗೀತಲ್ಲ ಆಲ್ಮೋಸ್ಟ್. ಇದೇನು ಗೊತ್ತಾ? ಬಿಸಿ ಬಿಸಿ ಅನ್ನ ಅಥವಾ ಇದು ಚಪಾತಿ, ರೊಟ್ಟಿ, ಇಡ್ಲಿಗೂ ಚೆನ್ನಾಗಿರುತ್ತೆ ಅಲ್ವಾ? ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಏನ್ ಕೆಲವ್ರು ಹೇಳ್ತಾರೆ ಬರೀ ಚಪಾತಿಗೆ ತಿನ್ಬೇಕು, ಮುದ್ದೆಗೆ ತಿನ್ಬೇಕು ಅಂತ, ಅಂತದ್ ಏನಿಲ್ಲ. ಯಾವ್ದು ಬೇಕಾದ್ರೂ ತಿನ್ಬೋದು ಅಷ್ಟೇ. ಅವ್ರವ್ರು ಇದು ಮನೇಲಿ ಹೆಂಡತಿಗೆಲ್ಲ ಮಾಡ್ಕೊಡ್ತೀರಾ ಅಡ್ಗೆ? ಮಾಡ್ಕೊಡ್ತೀನಿ, ಯಾಕೆ ಮಾಡ್ಕೊಡಲ್ಲ? ಅಡ್ಗೆ ಫುಲ್ ಮಾಡ್ಕೊಡ್ತೀವಿ, ಅವರು ಮಾಡ್ತಾರೆ. ನಮ್ಮ ಹೆಸರು ನಮ್ಮ ವೈಫ್ ತುಂಬಾ ಅಡಿಗೆ ಚೆನ್ನಾಗಿ ಮಾಡ್ತಾರೆ. ಹೌದಾ? ಅಡಿಗೆ ಮಾತ್ರ ಎಷ್ಟು ಜನ ಬರ್ಲಿ, 20 ಜನ 30 ಜನ ಬಂದ ಕೂಡ ಬೇಗ ಅಡಿಗೆ ಮಾಡ್ತಾರೆ. ಪ್ಲಸ್ ಅಡಿಗೆನೂ ಅಷ್ಟೇ. ನಿಮ್ಗಿಂತ ಚೆನ್ನಾಗಿ ಮಾಡ್ತಾರಾ? ಚೆನ್ನಾಗಿ ಮಾಡ್ತಾರೆ, ಅಡಿಗೆನೂ ಚೆನ್ನಾಗಿ ಮಾಡ್ತಾರೆ. ಬಿಟ್ಕೊಡಲ್ಲ ಬಿಡಿ. ಇಲ್ಲ ಬಿಟ್ಕೊಡ ಅಂತಲ್ಲ, ಅಡಿಗೆ ಚೆನ್ನಾಗಿ ಮಾಡ್ತಾರೆ ಅಲ್ವಾ? ಮಾಡೋ ಅಡಿಗೆನ ಪ್ರೀತಿಯಿಂದ ಅಡಿಗೆ ಮಾಡಿದ್ರೆ ಅದು ಸುಮಾರಾಗಿದ್ರೆ ಸೂಪರ್ ಆಗಿರುತ್ತೆ. ನಿಜ ತಾನೇ ಇದು? ಹೌದು. ಪ್ರಭು ಶೆಟ್ಟಿ ಅವರೇ, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಹೌದಾ? ಲವ್ ಮಾಡಿದ್ರೆ ಮದುವೆ ಆದ್ಮೇಲೆ ಲವ್ ಮಾಡೋದು. ಎಲ್ಲರೂ ಮದುವೆಗೆ ಮುಂಚೆ ಲವ್ ಮಾಡ್ತಾರೆ, ನಾವು ಮದುವೆ ಆದ್ಮೇಲೆ ಲವ್ ಮಾಡ್ಬೇಕು. ನಿಮ್ಮ ಪ್ರೀತಿಯ ಸಂಕೇತಕ್ಕೆ ಹೌದಲ್ಲ? ಎಷ್ಟು ಮಕ್ಕಳಿದ್ದಾರೆ? ಇಬ್ರು. ಏನೇನು ಓದ್ತಾ ಇದ್ದಾರೆ ಇಬ್ರು? ಮಗಳು MBA. ಹೌದಾ? ಹೌದು. MBAನಾ? ಸೀರಿಯಸ್ಲಿ? ಅಷ್ಟೊಂದು ಮಗಳಿದ್ದಾಳ? ನನಗೆ 20 ವರ್ಷ ಮದುವೆ ಆಯ್ತು. ಚೈಲ್ಡ್ ಮ್ಯಾರೇಜ್? ಹೌದು, 20 ಇಯರ್ಸ್ ಆಯ್ತು. ಹೌದಾ? ನನ್ಗೇನ್ ಖುಷಿ ಅಂದ್ರೆ ನಮ್ಮ ಅಳಿಯ ಬರ್ತಾನಲ್ಲ, ಅವನ ಜೊತೆ ಜಿಮ್ ಮಾಡ್ಬೇಕಂತ ಆಸೆ. ಅವನ ಜೊತೆ ವರ್ಕೌಟ್ ಮಾಡಿ ಅವನ ಜೊತೆ ಫೈಟ್ ನಿಂತ್ಕೋಬೇಕು ಅಂತ ಆಸೆ. ನಿಜವಾಗ್ಲೂ ನಿಮ್ಗೆ ಅಷ್ಟು ದೊಡ್ಡ ಮಗಳಿದ್ದಾಳೆ ಅಂತ ಗೊತ್ತಾಗಲ್ಲ. ಬರ್ತೀರಲ್ಲ ಮನೆಗಿರಿ, ನನ್ನನ್ನೆಲ್ಲರೂ ಸಂತೂರ್ ಅಮ್ಮ ಅಂತಾರೆ, ನಿಮ್ಗೆ ಸಂತೂರ್ ಅಪ್ಪ. ಇಲ್ಲ, ನನಗೆ ಗೊತ್ತೇ ಇರ್ಲಿಲ್ಲ. ನಾವು ಮಾತಾಡಿಲ್ವಾ ಇದನ್ನೆಲ್ಲ ಇಷ್ಟ ದಿನ? ಇಲ್ಲ, ಕೇಳಿಲ್ಲ ನೀವು. MBA ಮಗಳು? ಹೌದು, ಮುಗೀತು. MBA ಮಗಳದು. ಒಬ್ಳೇನಾ? ಮಗ ಬಂದ್ಬಿಟ್ಟು ಇದು 2nd ಇಯರ್ ಕಾಲೇಜು. ಹೌದಾ? ಸಂತೂರ್ ಅಪ್ಪ ಅಡ್ವರ್ಟೈಸ್ಗೆ ನೋಡ್ತಾ ಇದ್ರೆ ನೋಡಿ, ಇಲ್ಲ ಇದ್ದಾರೆ. ಆಕ್ಚುಲಿ ನನಗೆ ಇದು ಕರೆಕ್ಟ್ ಅನ್ಸುತ್ತೆ. ಯಾಕಂದ್ರೆ ಒಂದು ಚೆನ್ನಾಗಿರೋ ಪೊಸಿಷನ್ ಅಲ್ಲಿ ಮಕ್ಳು ಮದುವೆ ಮಾಡ್ತೀವಿ, ನಮ್ಮ ಕರ್ತವ್ಯನ ಮುಗಿಸ್ಕೊಂತೀವಿ, ಆಮೇಲೆ ನಾವು ಲೈಫಲ್ಲಿ ಎಂಜಾಯ್ ಮಾಡ್ಬೋದು. ಇವಾಗೆಲ್ಲ 30 ವಯಸ್ಸು 35 ವರ್ಷಕ್ಕೆ ಮಗು ಮಾಡಿ ಇನ್ನು ಅವ್ರ ಮಕ್ಕಳು 1ನೇ ಕ್ಲಾಸ್ 2ನೇ ಕ್ಲಾಸ್ ಓದಿಸ್ಕೊಂಡು ಇನ್ನು ಅವ್ರವಾಗ ಒಳಗೆ ಅವ್ರ ಮಕ್ಕಳು ಕಾಲೇಜಲ್ಲಿ ನಿಮ್ಮ ಅಪ್ಪನ ಕರ್ಕೊಂಬಂದ್ರೆ ಹಿಂಗೆ ಓಡಾಡ್ಕೊಂಡು ಹೋಗ್ತಾರೆ. ನಮ್ಮ ಅಪ್ಪನ ಕರ್ಕೊಂಬಂದ್ರೆ ನಾನು ಚಟಾಪಟ ಅಂದಂಗೆ ಚಟಾಪಟ ಅಂತ ಮಾಡ್ತಾ ಇರ್ತೀನಿ. ಬಿಂದಾಸ್ ಹೋಗ್ಬೇಕು, ಹೋಗಿದ ತಕ್ಷಣ ಯಾರ ಅಪ್ಪನ ಕೇಳ್ಬೇಕು, ಹಂಗೆ ಅಷ್ಟೇ ಜೀವನ. ಫುಲ್ ಜಿಮ್ ಮಾಡ್ತೀರಾ, ಎನರ್ಜೆಟಿಕ್ ಆಗಿರ್ತೀರಾ. ಏನ್ ಸೀಕ್ರೆಟ್ ಪ್ರಭು? ಸೀಕ್ರೆಟ್ ಅಲ್ಲಿ ಏನಿಲ್ಲ ಮೇಡಮ್ ಅವರೇ, ಯಾವ್ದು ಯೋಚನೆ ತಗೋಬಾರ್ದು, ಯೋಚನೆ ಇಟ್ಕೋಬಾರ್ದು. ನಾನು ಅವಾಗಲೇ ಹೇಳ್ದೆ, ಇರೋದು ನಮ್ಮ ಹತ್ರ ನಮ್ದು, ನಮ್ಮನ್ನು ಬಿಟ್ಟು ಹೋಗಿ ನಮ್ದಲ್ಲ. ಇನ್ನೊವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು.
ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ಮ ಎನರ್ಜಿ ನೋಡಿದ್ರೆ ಹೌದು ಈಗ್ಲೂ ನೀವ್ ಒಂದೆರಡು ಮದ್ವೆ ಆಗ್ಬೋದು. ಅಯ್ಯೋ, ಚಾನ್ಸ್ ಸಿಕ್ಕದ ಆಗ್ತೀರಾ? ನೀವು ನೋಡಿ ಒಳ್ಳೆ ಕೆಲಸ ಮಾಡಿದ್ರಿ ಅಲ್ಲ. ಅಷ್ಟೇ ಎನರ್ಜೆಟಿಕ್ ಆಗಿದ್ದೀರಲ್ಲ. ನಾನು ಹೇಳೋದು ಗೊತ್ತಾ, ಅವ್ರು ಹತ್ತಂದ್ರು ಇವ್ರು ಇತ್ತಂದ್ರು, ಆ ಅಮ್ಮ ತಂದ್ಬಿಟ್ಲು, ಈ ಅಮ್ಮ ಕಾರ್ ತಂದ್ಬಿಟ್ಲು, ಒಡವೆ ತಂದ್ಬಿಟ್ಲು. ದೇವ್ರು ಅವ್ರು ಕೊಟ್ಟವ್ರು ತಗೊಂಡಿದ್ದಾರೆ, ಮಜಾ ಮಾಡ್ಲಿ ಬಿಡು. ನಮಗ್ ಕೊಟ್ಟಿಲ್ವ, ನಾವು ಇರೋದು ಖುಷಿ ಪಡೋಣ ಅಲ್ಲ. ಇದೇ ಖುಷಿ ನಾವ್ ಇದನ್ನೇ ಖುಷಿ ಪಡೋಣ. ಈ ಖುಷಿ ಅವ್ರಿಗೆ ಬರುತ್ತಾ? ಮತ್ತೆ ನೋಡಿ ಪಕ್ಷಿಗಳ ಕಲರವ, ನೋಡಿ ಮರದ ನೆರಳು, ಸುಮ್ಮನೆ ಸುಂದರವಾದ ಬೇಕು ವಾತಾವರಣ, ಸುಮ್ಮನೆ ಬೇಕು ಬೇಕು ಅನ್ಬಿಟ್ಟಿಲ್ಲ. ನೈಸರ್ಗಿಕವಾದ ಅಡಿಗೆ, ಇನ್ನೇನ್ ಬೇಕು? ಮತ್ತೆ ಇದಕ್ಕಿಂತ ಶ್ರೀಮಂತಿಕೆ ಇದೆಯಾ? ಬೇಕು 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 ಅನ್ಕೊಂಡು ಎಷ್ಟು ಬೇಕು, ಫೈನಲ್ ಆಗಿ ಪೆಪ್ಪರ್ ಪೌಡರ್ ಹಾಕೋಣ. ಪೆಪ್ಪರ್ ಪೌಡರ್ ಎಷ್ಟು? ಒಂದು 2 ಸ್ಪೂನ್. 2 ಸ್ಪೂನ್ ಪೆಪ್ಪರ್ ಪೌಡರ್. ತುಂಬಾ ಚೆನ್ನಾಗಿದೆ ಎಲ್ಲ ಮಡಕೆ, ತುಂಬಾ ಚೆನ್ನಾಗಿದೆ ಇದೆಲ್ಲ. ಇದು ಶಬರಿಮಲೆಯಲ್ಲೇ ತಂದಿದ್ದ? ಈ ಸರಿ ಇರಿ, ನಾನು ತಮಿಳ್ನಾಡು ಕಡೆ ಹೋಗ್ತೀನಿ, ಸಿಗುತ್ತಲ್ಲ ತಗೊಂಬನಿ, ನನಗೊಂದು ಇಟ್ಕೋತೀನಿ ಮನೇನಲ್ಲಿ, ಯೂಸ್ ಮಾಡ್ತೀನಿ. ಮತ್ತೆ ಯಾವ ವಿಡಿಯೋದಲ್ಲೂ ನಿಮ್ಮ ಹೆಂಡತಿನ ನಾನು ನೋಡಿದ್ದೀನಿ, ಬಟ್ ಮಕ್ಕಳನ್ನ ನೋಡಿಲ್ಲ. ಇಲ್ಲ, ಮಕ್ಳು ಆಕ್ಚುಲಿ ಬಂದ್ಬಿಟ್ಟು ಅವ್ರು ಬರಲ್ಲ ಅಷ್ಟೇ. ಯಾಕೆ? ಅವ್ರು ನೀವು ಮಾಡು ಅಂತಾರೆ, ಖುಷಿ ಪಡ್ತಾರೆ ಅಷ್ಟೇ ಅಷ್ಟೇ. ಒಬ್ರು ಒಂದ್ಸಲನೂ ಬಂದಿಲ್ವಲ್ಲ? ಇಲ್ಲ, ನಾವು ಮನೆ ಫಂಕ್ಷನ್ ಬಂದಿದ್ವಲ್ಲ, ಮನೆ ಫಂಕ್ಷನ್ ವಿಡಿಯೋಸ್ ಎಲ್ಲ ಅದ್ರಲ್ಲಿ ಸಪ್ರೇಟ್ ಆಗಿ ನಿಮ್ ಜೊತೆ ರೀಲ್ಸ್. ಮೇಡಮ್ ಅವರೇ, ಬೇರೆ ಇನ್ನೊಬ್ರು ಏನ್ ಮಾಡ್ತಾರೆ ಕೆಲವೊಬ್ರು ಗೊತ್ತಾ, ಈ ರೀಲ್ಸ್ ಪ್ರಮೋಷನ್ ತಕ್ಷಣ ಫ್ಯಾಮಿಲಿನೇ ಹೋಗ್ಬಿಡ್ತಾರೆ, ಆ ಕಂಟೆಂಟ್ ಕೊಟ್ರೆ ಹೆಂಗ್ ಬೇಕಾದ್ರೆ ಹೆಂಗ್ ಮಾಡ್ಬಿಡ್ತಾರೆ. ನಮಗ್ ಬೇಡ. ಇವಾಗ ನನ್ನ ವಿಡಿಯೋ ನನಗೆ ಇಂಟ್ರೆಸ್ಟ್, ನಾನು ಬಂದಿದ್ದೀನಿ, ನಾನು ಮಾಡ್ತಾ ಇದ್ದೀನಿ, ಸರಿನಾ? ಸುಮ್ಮನೆ ನಾವು ಕಂಟೆಂಟ್ಗೋಸ್ಕರ ನಾಟಕಕ್ಕೋಸ್ಕರ ಮಾಡೋದು ಬೇಡ. ನಾವು ನೋಡಿ ನಮ್ಮ ಮನೆಯಲ್ಲಿ ನೋಡಿ ಅವ್ರು ಹೇಳ್ತಾರೆ, ನಿನ್ಗೆ ಇಂಟ್ರೆಸ್ಟ್ ಇದೆಯಾ ಮಾಡು, ಖುಷಿ, ನಾವು ಸಂತೋಷ ಪಡ್ತೀವಿ ಅಲ್ಲಿ, ಅಷ್ಟೇ ಅಲ್ವಾ? ನೀವು ಇಷ್ಟು ಫೇಮಸ್ ಆಗ್ತೀರಾ, ಇಷ್ಟೆಲ್ಲ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ರ ಯಾವತ್ತಾದ್ರು? ಖಂಡಿತವಾಗ್ಲೂ ಒಂದಿನ ನಾನು ಸವಿರಿಚಿ ನೋಡುವಾಗ ನಿಮ್ಮ ಚಾನಲ್ನ ನಾನು ಫಸ್ಟಿಂದ ನೋಡ್ತಾ ಇದ್ದೆ. ನ್ಯೂಸ್ ಚಾನಲಲ್ಲಿ ಹಲವಾರು ಚಾನಲ್ ನೋಡ್ತಾ ಇದ್ದೆ. ಬಟ್ ನಾನು ಅಡುಗೆ ಮಾಡುವಾಗ ನನಗೆ 200 ಜನ 300 ಜನ ಲೈಕ್ ನೋಡ್ತಾ ಇದ್ರು. ನಾನು ಮೊಬೈಲ್ ಎತ್ತಿ ನೋಡ್ಕೊತಾ ಇದ್ದೆ, ಯಾರೋ ಲೈಕ್ ಮಾಡ್ತಾರ, ಯಾರೋ ವಿಡಿಯೋ ನೋಡ್ತಾರ. ಬಟ್ ಈ ಥರ ಮಾಡಿದೆ 6 ವರ್ಷದ ಹಿಂದೆ, ಸರಿನಾ? ಆವಾಗಿಂದ ನಿಮ್ಮನ್ನು ನಾನು ಸುಮಾರು ಕಡೆ ಇದರಲ್ಲಿ ನೋಡಿದ್ದೀನಿ, ಬಟ್ ಸವಿರಿಚಿ ನೋಡ್ತಾ ಇದ್ದೆ ಅಡುಗೆಯಲ್ಲಿ. ಬಟ್ ಅವತ್ತು ನಾನು ಖಂಡಿತವಾಗ್ಲೂ ಇರ್ತೀನಿ, ನಿಜ, ಇವತ್ತು ಮರ್ಗಡೆ ಕೂತೀನಿ, ನಿಜ ಹೇಳ್ತಾ ಇದ್ದೀನಿ. ಅವತ್ತು ಅನ್ಕೊಂಡೆ ಒಂದಿನ ನಾನು ಸವಿರಿಚಿಗೆ ಹೋಗ್ತೀನಿ ಅಂತ. ಸತ್ತು ಹೋಗಲ್ಲ ನಂಗೆ ಅನ್ಕೊಂಡೆ, ಸರಿನಾ? ಬಟ್ ನನಗಂತ ಇದ್ರು, ನಮ್ಮ ಮನೆಯಲ್ಲ ವೈಫ್ ಅಂತ ಇದ್ರು, ನಮ್ಮ ತಾಯಿ ಅಂತ ಇದ್ದಾರೆ, ನೀನು ಕೆಲಸ ಕಾರ್ಯ ಸುಮ್ಮನೆ ಅದು ಆಡ್ ಮಾಡ್ಕೊಂಡು ಅಂಗಡಿಯಲ್ಲಿ ಬಿಸ್ನೆಸ್ ನೋಡು ಅಂತ ಬೈತಾ ಇದ್ರು. ನಮ್ಗೆ ಎಲ್ಲೋದ್ರೆ ನಮ್ಮನ್ನು ಕೇಳ್ತಾರೆ, ಏನು ನಿಮ್ಮ ಮಗ ಸಾಂಗ್ ಮಾಡ್ತಾನೆ ಅಂತ ಕೇಳ್ತಾರೆ ಅಂದ್ಬಿಟ್ಟು ಈ ಥರ ಅಂದರು. ಇವಾಗ ಖುಷಿ ಪಡ್ತಾರೆ, ಎಲ್ಲೋದ್ರು ನಮ್ಮನ್ನ ಪರವಾಗಿಲ್ಲ, ಪ್ರಭು ಶೆಟ್ಟಿ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲ ಹೇಳ್ತಾರೆ, ಖುಷಿ. ಅದು ಯಾಕೆ ಗೊತ್ತಾ, ನಮ್ಗೆ ಇಷ್ಟವಾಗಿದ್ದನ್ನ ನಾವು ಬಿಡಬಾರ್ದು. ಮೊದಲಿಗೆ ಅವಮಾನ, ಆಮೇಲೆ ಸನ್ಮಾನ ಖಂಡಿತ ಅಲ್ವಾ? ಲೈಫಲ್ಲಿ ಎಲ್ಲ ಯಾರ್ಯಾರು ಏನೇನು ಅಂತಾರೆ ಅಂತ ತಲೆ ಕೆಡಿಸ್ಕೋಬಾರ್ದು. ಈಗ ನಾವು ಮಾಡ್ತಾ ಇರ್ಬೇಕು ಮೇಡಮ್, ಯಾರು ನಮ್ಗೇನಾಗಲ್ಲ, ಯಾರು ನಮ್ಗೇನಾಗಲ್ಲ. ಇವಾಗ ನೀವು ದುಡಿತಾ ಇದ್ದೀರಾ, ನೀವು ಕಷ್ಟಪಡ್ತಾರೆ, ನಿಮ್ಮ ಲೈಫ್ ನೀವು ಖುಷಿಯಾಗಿರ್ಬೇಕು ಅಷ್ಟೇ. ನಾವು ಇನ್ನೋರ್ ಬಗ್ಗೆ ಎಷ್ಟು ನಾವೇ ತಲೆ ಉಳ ಬಿಡಿಸ್ಕೋಬೇಕು. ಇವಾಗ 1 ಗ್ರಾಮ್ ಗೋಲ್ಡ್ ಅರ್ಧ ಜನ ಹಾಕೊಂಡು ಸುಮ್ಮನೆ ತೋರಿಸ್ತಾರೆ. ನೀವೇ ಎಲ್ಲ ವಿಡಿಯೋ ಮಾಡ್ಬಿಟ್ಟು ವೈರಲ್ ಆಗಿದೆ, ಅದಕ್ಕೆ ಎಲ್ಲರೂ ಹಾಕೋತಾ ಇದ್ದಾರೆ. ಇಲ್ಲ, ನಾನು ಹೇಳಿದ್ನಲ್ಲ 1 ಗ್ರಾಮ್ ಗೋಲ್ಡ್ ಅಲ್ಲ, ಗೋಲ್ಡ್ ತರ ಅಂತ ಹೇಳಿದ್ನಲ್ಲ. ನನಗೊಂದು ಹೇಳ್ದ, ಸರ್ ನೀವು ಹೋಗಿ ಸರ್ ತಗೊಂಡೋಗಿ ಸರ್ ಅಂದ್ಬಿಟ್ಟು. ನೆಕ್ಸ್ಟ್ ಟೈಮ್ ನಿಮ್ ಯೂಟ್ಯೂಬ್ ಅಲ್ಲಿ ಬರೋವಾಗ ಒಂದಿಷ್ಟು ತಗೊಂಡು ನಾ ಕುತ್ಕೊಂಡ್ಬಿಡ್ತೀನಿ. ಸೂಪರ್. ಇವಾಗ ಆಗಿದೆ ಅಲ್ಲ, ಇದಾಗಿದೆ, ಸರಿನಾ? ಬಡಿಸ್ಬಿಡೋಣ ಹಂಗಾದ್ರೆ. ಸ್ವಲ್ಪ ಬಿಸಿ ಆಗ್ಲಿ ಅಷ್ಟೇ. ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು, ಅದು ನಿಮ್ ಕೈಯಿಂದಾನೇ ಹಾಕ್ಸೋಣ. ಫೈನಲ್ ಟಚ್. ಎಲ್ಲರೂ ಹಂಗ ಆಲ್ವೇಸ್ ವೆಲ್ಕಮ್ಸ್ ಯು. ಅಷ್ಟೇ ಜಾಲಿ 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 ಜಾಲಿ. ಆಮೇಲೆ ಮಶ್ರೂಮ್ ಖಾಲಿ ಜಾಲಿ ಜಾಣು ಯೂಟ್ಯೂಬ್ ನೋಡಿ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಜಾಲಿ ವಿತ್ ಜಾನ್ಸ್. ಜಾಲಿ ವಿತ್ ಜಾನ್ಸ್ ಅಲ್ಲ, ಹೇಳಿ. ಹಾಯ್ ಸ್ನೇಹಿತರೆ, ನಮಸ್ಕಾರ. ಜಾಲಿ ವಿತ್ ಜಾನ್ಸ್ ಅಲ್ಲಿ ನೋಡಿದ್ರೆ ಕಳೆದೋಗ್ತೀರಾ. ಇನ್ಮೇಲೆ ಪ್ರತಿಯೊಂದು ಅಡಿಗೆ ಡಿಫ್ರೆಂಟ್ ಆಗಿರುತ್ತೆ, ಅವ್ರದ್ದೇ ಆದ ಸ್ಟೈಲ್ ಇರುತ್ತೆ. ನೋಡಿ, ಈ ಥರ ಅಲ್ಲಿ ಕುತ್ಕೊಂಡು ಹಲವಾರು ರೆಸಿಪೀಸ್ ತೋರಿಸ್ಕೊಡ್ತಾರೆ. ಖಂಡಿತವಾಗ್ಲು ಅವ್ರ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ರಪ ಅಂತ ಬೆಲ್ ಬಟನ್ ಒತ್ತುಬಿಡಿ. ಏನು ಹೇಳಿ ನೋಡಿ, ಹಿಂಗಿರುತ್ತೆ ಮೇಲ್ಗಡೆ ಬೆಲ್ ಬಟನ್ ಮೇಲೆ ಒಂದು ಹಿಂಗಿರುತ್ತೆ, ಟನ್ ಹೊಡೆದುಬಿಡಿ ಬೆಲ್ ಬಟನ್ನ, ಅಷ್ಟೇ. ಥ್ಯಾಂಕ್ ಯು ಪ್ರಭು ಶೆಟ್ಟಿ ಅವರೇ. ಎಲ್ಲಿ ನೋಡಿ, ನಮ್ಮವರೆಲ್ಲ ಹೇಳ್ತಾರೆ ಜಾಲಿ, ಅವ್ರಿಗೆ ಹೇಳಿ ಹೇಳ್ತಾರೆ, ಜಾಲಿ ವಿತ್ ಜಾನ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಜಾಲಿ ವಿತ್ ಜಾನ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಅಡಿಗೆ ನೋಡಿ ಮಜಾ ಮಾಡಿ. ಸುಮ್ಮನೆ ಮೊಬೈಲ್ ಎತ್ಕೊಂಡು ನೋಡಬಾರ್ದು, ಯಾವ್ದೋ ನೋಡ್ತೀರಾ, ಸುಮ್ಮನೆ ಯಾವ್ದಾವ್ದು ಹಿಂಗ್ ಬಿದ್ದೋದ್ರಂತ ಹಂಗ್ ಬಿದ್ದೋದ್ರಂತ ಹಿಂಗಂತ ನೋಡಿ. ಪಾನಿಪುರಿ ತಿನ್ನೋದೆಲ್ಲ ನೋಡ್ತೀರಾ? ಪಾನಿಪುರಿ ತಿನ್ನೋದು ಎಲ್ರಿಗೂ ಗೊತ್ತಿದೆ ಅಲ್ವಾ? ನೋಡಿ, ಅಡಿಗೆ ಮಾಡೋದು ಅಲ್ವಾ? ಪಾನಿಪುರಿ ತಿನ್ನೋದು, ಡ್ಯಾನ್ಸ್ ಮಾಡೋದೆಲ್ಲ ನೋಡ್ತೀರಾ, ಅದ್ರ ಬದಲು ಅಡಿಗೆ ನೋಡಿ. ಇನ್ಮೇಲೆ ಜಾಲಿ ಜಾಲಿ, ಪ್ಲೇಟ್ ಖಾಲಿ ಅಷ್ಟೇ. ನೋಡಿ, ಈಗ ಅಡಿಗೆ ಶುರು ಆಗಿದೆ. ಬಾಳೆ ಎಲೆ ನೋಡಿ ಹೆಂಗೈತೆ ಅನ್ಬಿಟ್ಟು ರೆಡಿ ಆಗಿದೆ. ಮಶ್ರೂಮ್ ಪೆಪ್ಪರ್ ಗ್ರೇವಿ ರೆಡಿ ಆಗಿದೆ, ಬಾಳೆದೆಲೆನೂ ರೆಡಿ ಆಗಿದೆ, ರೈಸು ರೆಡಿ ಆಗಿದೆ, ತಿನ್ನೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಮತ್ತೆ ಆಗ್ತಾಡ, ಬನ್ನಿ ಬಡ್ಸೋಣ, ತಿನ್ನೋಣ.
ನೀವು ಮಾತ್ರ ನೋಡ್ತಾ ಇರಿ, ನೋಡ್ಬಿಟ್ಟು ಮನೇಲಿ ಟ್ರೈ ಮಾಡಿ. ಹಂಗೆ ಬೆಲ್ ಬಟನ್ ಮಾತ್ರ ಒತ್ತೋದು ಮಾತ್ರ ಮರಿಬೇಡಿ. ರಪ ರಪ ಅಂತ ಒತ್ತಬೇಕು, ಸುಮ್ಮನೆ ಒತ್ತಬಾರ್ದು, ರಪ ರಪ ಅಂತ. ಮೇಡಮ್ ಅವರೇ, ಬಿಸಿ ಬಿಸಿ ಅಡಿಗೆ ಶುರುವಾಗಿದೆ. ಈಗ ನಮ್ಮವರೊಳಗೆ ಕಾಯ್ತಾ ಇದ್ದಾರೆ. ಈಗ ಎಲೆ ಬಾಳೆ ಎಲೆ ಇದೆ, ಈಗ ನೀರು ಹಾಕೋಣ. ಬಾಳೆ ಎಲೆ ಯಾವತ್ತೂ ನೀರು ಹಾಕ್ತೀನೋ ಮಜಾ ಇದೆಯಲ್ಲ, ಮಜಾನೇ ಬೇರೆ. ಮತ್ತೆ ಮತ್ತೆ ಆಗಿನ ಕಾಲದಲ್ಲಿ ಎಲ್ಲೋದ್ರು ಬಾಳೆ ಎಲೆ, ಈಗಿನ ಕಾಲ ಎಲ್ಲೋದ್ರು ತಟ್ಟೆ. ತಟ್ಟೆ ಹೇಗೈತಿ? ತಟ್ಟೆ ಫಸ್ಟ್ ತಟ್ಟು ಕೊಡ್ತಾರೆ, ಲಾಸ್ಟ್ ತಟ್ಟೆ. ತಂದೆ ತಾಯಿ ಇರುವಾಗ ಯಾರು ಏನು ನೋಡಲ್ಲ. ಹೋದ್ಮೇಲೆ ನಾನು ಅವ್ರ ಗುಣಿ ಹತ್ರ ಒಂದು 10,000 ಕೊಟ್ಟು ಮಾಲೆ ಹಾಕ್ಸಿದೆ, 50,000 ಕೊಟ್ಟು ಪ್ರೇಮ್ ಹಾಕ್ಸಿದೆ, 1,00,000 ಕೊಟ್ಟು ಇದು ಕಟ್ತೆ ಅಂತಾರೆ. ದಯವಿಟ್ಟು ಇರೋವಾಗ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಚೆನ್ನಾಗಿರ್ತೀರ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಸೂಪರ್. ರೈಟಾ ಮೇಡಮ್? ಅಡಿಗೆ ಕಲಿಸಿ ಕಣ ಹಾಕ್ಬಿಡಿ, ಹೇಳ್ತೀನಿ. ಇಷ್ಟು ಜನ ಇದೀವಲ್ಲ, ಎಲ್ಲಾರ್ಗೂ ಬೇಕು. ಹಾಕ್ಬಿಡಿ ಏನಲ್ಲ, ಇಲ್ಲಿ ಕಟ್ ಮಾಡೋಣ. ಎಲ್ಲ ಕಟ್ ಮಾಡಿ ಮೇಡಮಲ್ಲ, ಹಿಂಗೆ ಮಾಡಿ ಎಲ್ಲ ಹೊಡಿದಿ. ಹಾಂ, ಎಲ್ಲ ರಪ ರಪ ಅಂತ ಹೊಡಿಬೇಕು ಇಷ್ಟೇ. ಎಲ್ಲ ಏನಿಲ್ಲ, ಇದೆಲ್ಲ ಆಗಿನ ಕಾಲದಲ್ಲಿ ಕುತ್ಕೊಂಡು ಎಲೆಯಲ್ಲಿ ಒಂದು ಇದಿಲ್ಲ, ಭಾವನೆ ಇಲ್ಲ, ಏನಿಲ್ಲ. ಕುತ್ಕೊಂಡು ರಪ ರಪ ತಿನ್ಕೊಂಡು ಹೋಗ್ತಾಯಿದ್ರು. ಇವಾಗ ಹಂಗೇನಿಲ್ಲ, ಎಲ್ಲ ಹಿಂಗೆ ಎಳ್ಕೊಳ್ಳಿ ಉದ್ದ. ಹಾಂ, ಹಂಗೆ ನಿಮಗೆ ಸ್ವಲ್ಪ, ನಿಮಗೆ ಸ್ವಲ್ಪ, ನನಗೆ ಸ್ವಲ್ಪ, ನೋಡಿ ಹಿಂಗೆಲ್ಲ. ಈಗ ಇದು ಸೆಂಟ್ರಲ್ಲಿ ಹಿಂಗೆ. ಹಾಂ, ಅಣ್ಣ ಕಲ್ಸೋದು, ತಿನ್ನೋದು, ಕಲ್ಸೋದು ಸರಿನಾ? ಈಗ ಬನ್ನಿ, ಈಗ ಫಸ್ಟ್ ನಾನು ಈ ಕಡೆಯಿಂದ ಶುರು ಮಾಡ್ತೀನಿ ನೋಡಿ. ಇವಾಗ ಬಿಸಿ ಬಿಸಿ ಅನ್ನ ಶುರು ಮಾಡಿದ್ದೀನಿ, ಜಾನುವಾರು ತಿನ್ನಿಸ್ತಾ ಇದ್ದೀನಿ. ಹಂಗೆ ಲೈನಾಗಿ ಬನ್ನಿ, ತಗೊಳ್ಳಿ. ಹಾಂ, ಹಂಗೆ ತಿನ್ಕೊಂಬನ್ನಿ. ಒಂದು ಹಂಗಿದೆ ಟೇಸ್ಟ್ ಹೇಳಿ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಹಂಗೆ ತಿನ್ಸ್ಕೊಂಬನ್ನಿ ಲೈನಾಗಿ ಒಬ್ಬೊಬ್ರು ಅಕ್ಕ ಅವ್ರಿಗೆಲ್ಲ. ಇರಲಿ ಎಲ್ಲರ ಒಟ್ಟಿಗೆ, ಅದೇ ಅಲ್ಲ ಮೆಮೊರಿ ಅನ್ನೋದು. ಹಾಂ, ನೀವು ಅವ್ರಿಗೆ ತಿನ್ನಿಸಿ. ಹಂಗೆ ಚೆನ್ನಾಗಿ ಬಂದಿದೆ ಅಲ್ಲ? ಹಾಂ, ನೋಡೋಣ ದಿದಿ. ಪಾಪ ನನಗೆ ಮುಂದೆ ಒಂದು ಬೇಜಾರು, ನಮ್ಮ ಮೇಕಪ್ ಮ್ಯಾನ್ ತಿನ್ನಿಸೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು. ಅವ್ರ ಭಾಗ ನಾನು ತಿನ್ಕೊತಾ ಇದ್ದೀನಿ. ಚೆನ್ನಾಗಿ ಬಂದಿದೆ. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ನಾನು ನಿಮಗೆ ನೋಡಿ ಸ್ನೇಹಿತರೆ, ಆಗಿನ ಕಾಲದಲ್ಲಿ ಮನೆಯಲ್ಲಿ ಪ್ರತಿಯೊಬ್ಬರು ಅಣ್ಣ, ಚಿಕ್ಕಪ್ಪ, ಮಾವ, ಬಾಮೈದ ಪ್ರತಿಯೊಬ್ಬರು ಒಂದೇ ಮೇಲೆ ಒಗ್ಗಟ್ಟಾಗಿದ್ದು ಅಡುಗೆ ಮಾಡಿ ಈ ಥರ ಕುತ್ಕೊಂಡು ಊಟ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ಇವಾಗ ಇವ್ರು ನೋಡಿ ನನಗಾಗಲ್ಲ, ನನಗೆ ನೋಡಿದ್ರೆ ಅವ್ರಿಗಾಗಲ್ಲ. ಅಲ್ಲ ಹೇಳೋದು ಅಲ್ಲ, ಟೈಮಿಂಗ್ ಅಲ್ವಾ? ನನಗೆ ಆ ಕೆಲಸ ಆಯಿತು, ನನಗೆ ಈ ಕೆಲಸ ಆಯ್ತು, ಎಲ್ಲ ಒಟ್ಟಾಗ್ತದೆ. ದಯವಿಟ್ಟು ಎಷ್ಟೇ ಕೆಲಸ ಹೋಗಿ ಫ್ರೀಯಾಗಿ ದಿನ ಭಾನುವಾರನೋ ಶನಿವಾರನೋ ಒಂದಿನ ಈ ಥರ ಒಬ್ಬರು ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ತಿನ್ನಿ, ಆ ಖುಷಿನೇ ಬೇರೆ. ನೋಡಿ, ನಾನು ತಿನ್ನೋದಕ್ಕಿಂತ ತಿನ್ನಿಸಿದ ಟೇಸ್ಟ್ ತುಂಬ ಚೆನ್ನಾಗಿದೆ. ಮುಂದಿನ ವರ್ಷ ತಾತ ಆಗ್ತಾ ಇದಾರೆ, ಮೊಮ್ಮಕ್ಕಳು ತಿನ್ನಿಸ್ತಾರೆ. ಈಗ ಈ ಮೊಮ್ಮಗಳು ತಿನ್ನಿಸ್ತಾರೆ. ಚೆನ್ನಾಗಿ ಮಾಡಿದ್ದೀರಾ ಪ್ರಭು ಅವರೇ. ಚೆನ್ನಾಗಿದೆಯಲ್ಲ? ಎತ್ಕೊಳ್ಳಿ, ಕ್ಯಾಪ್ಸಿಕಮ್ ಚೆನ್ನಾಗ್ತದೆ. ಎಲ್ಲೋ ನೋಡಿ, ಕರ್ನಾಟಕ ಫ್ಲೇವರು, ರೆಡ್ ಎಲ್ಲೋ. ನೋಡ್ದ ಹೆಂಗ್ ಬಂದ್ ಫ್ಲೇವರ್? ನೋಡ್ದಾ? ಗ್ರೀನ್ ಬಂದಿಲ್ಲ. ನಿಜವಾಗ್ಲೂ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಯಾವತ್ತೂ ಮರೆಯೋಕ್ಕಾಗಲ್ಲ. ಇಲ್ಲಿಗೆ ಬಂದು ಪ್ರಭು ಶೆಟ್ಟಿ ಅವರು ಈ ನ್ಯಾಚುರಲ್ ಆಗಿ ಅಡುಗೆ ಮಾಡಿ ನಮ್ಮ ಎಲ್ಲ ಅಕ್ಕಂದರು ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿದ್ದು, ಕೈ ತುತ್ತು ಕೊಟ್ಟಿದ್ದು ಯಾವತ್ತೂ ಮರೆಯೋಕ್ಕಾಗಲ್ಲ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಥ್ಯಾಂಕ್ ಯು ಮೇಡಮ್. ನಿಮಗೆ ನಿಮ್ಮೂರು ಚೆನ್ನಾಗಿದೆ, ಇಲ್ಲಿ ಮಾಡಿದ ಅಡುಗೆ ರುಚಿ ಇನ್ನೂ ತುಂಬ ಚೆನ್ನಾಗಿದೆ. ಎಲ್ಲರೂ ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು ಪ್ರಭು ಅವರೇ. ನೆಕ್ಸ್ಟ್ ಬರ್ತೀನಿ, ಇನ್ನೂ ಒಳ್ಳೊಳ್ಳೆ ಅಡುಗೆಗಳನ್ನ ನಿಮ್ಮ ಹತ್ರ ಮಾಡಿಸ್ತೀನಿ. ಖಂಡಿತ. ಓಕೆ, ನಿಮಗೆ ಈ ಸ್ಪೆಷಲ್ ವಿಡಿಯೋ ಇಷ್ಟ ಆಗಿದ್ರೆ ಜಾಲಿ ವಿತ್ ಜಾನ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲಲ್ಲಿ ಬರೀ ಸಿನಿಮಾ ಸೆಲೆಬ್ರಿಟೀಸ್ ಅವ್ರನ್ನ ಮಾತ್ರ ನಾವು ಇಂಟರ್ವ್ಯೂ ಮಾಡಲ್ಲ. ಇದೇ ರೀತಿ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ಅಡುಗೆ ಮಾಡಿ ಒಂದು ಸ್ಪೆಷಲ್ ಆಗಿರೋ ಮೆಮೊರೀಸ್ನ ಕೂಡ ನಾವು ಈ ಚಾನಲಲ್ಲಿ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ. ನಿಮ್ಗೆ ಈ ಥರದ ವೀಡಿಯೋಸ್ ಬಗ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜಾಲಿ ವಿತ್ ಜಾನ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ.